ಜಾಗ ಕೊಟ್ಟಿದ್ಲಂತ. ಕೊಟ್ಟಿದ್ಲಂತ ಮಾರ್ರೆ. ಹಂಗೇನವ್ರು ನಾನೇ ಕಳ್ಸಿದ್ದೆ. ಕರೆಗೂ ಕರೆ ಬಂದ್ರು. ಹಂಗಾದ್ರ ಮುಖ ಮುಡಿದವ್ರು ಚಂದ್ರೋಗ್ ಬಾರಿ ಗಂಟೆ ಕೊಟ್ಟೋಗಿದ್ದಂಗ ಐತಿ. ಚಲೋನ ಆತು. ಅಕ್ಕಿನವ್ರು ಏನ್ ಮಾಡ್ತಾಳ ಮುಂದ ವಯಸ್ಸಾಗಿಂದ ಜೋಗ್ ತಿಂತೇಳಿ ಭಿಕ್ಷೆ ಬಿಡುದಿದ್ದೇ ಇರುತ್ತೆ. ಈಗ ಹರಿದ ಯಾರು ಹಿಟ್ ಹಾಕ್ಬೇಕಳ ಎಲ್ಲಿ ಮಾತಾಡ್ತೀವಿ ಚಂದ್ರವ್ವ. ನೀ ಹೇಳೋದ್ ಕರೆನಾ? ನಾ ಭಿಕ್ಷೆ ಬೇಡೋಕೆ ಅಲ್ಲ, ಹಾರೆ ಮಾಡ್ತೀನಿ. ನಾನು ಕೆಲಸ ಮಾಡ್ತೀನಿ, ನನಗೂ ಕೆಲಸ ಕೊಡ್ರಿ ಅಂದ್ರೆ ಯಾರು ಕೊಡ್ತಾರ ಹೇಳ? ನನಗೂ ಈ ಬದುಕು ಸಾಕಾಗೈತಿ. ಅರೆ ಹೊಟ್ಟೆ ಉಪವಾಸ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಗಿರಾಕಿಗೋಸ್ಕರ ಕಾದು ಕಾದು ಸಾಕಾಗೋಗೈತಿ. ಅದಕ್ಕ ನಾ ಈ ಊರ್ ಬಿಟ್ಟು ಹೊಂಟೇನಾ? ಹೌದನಪ್ಪ. ನಿನ್ನೆ ಮನೆಗ್ ಯಾರು ಬಂದ್ರು ಒಡವೆ ಕೊಟ್ರು ಅಂತ ಹೇಳಿ ಅತ್ತನ್ಯಾಗ ಒಂದ್ ಕಿರಾಣಿ ಅಂಗಡಿ ತಗೊಂಡೀನಿ. ಅದ್ರ ಹಿಂದ ಒಂದ್ ಸಣ್ಣ ಕೋಲ್ ಐತಿ. ನನಗೊಬ್ಬಕ್ಕಿಗಿರ್ಲಕ್ ಸಾಕ. ಮನಿ ಸಾಮಾನು ಸೊಟ್ಟು ಎಲ್ಲ ಮುಂದ ಬಂಡೆ ಕಳಿಸ್ಕೊಟ್ಟೇನಿ. ನಾ ಇನ್ನ ಅತ್ತಣಿಗೆ ಹೋಗ್ತೇನಪ್ಪ. ಮರಳು ಬೆಂಗಾಡಿನ ಅಥಣಿ ಊರು, ಆ ಊರು ಈ ಊರು ಎಂಥ ಊರು. ಮರಳು ಬೆಂಗಾಡಿನ ಅಥಣಿ ಊರು. 5 ವರ್ಷಕ್ಕೊಮ್ಮೆ ಬರುವುದು ಹೊಸ ಸರ್ಕಾರ ನಮ್ಮೂರಿನಲ್ಲಿ. ಪ್ರತಿ ವರ್ಷ ಬರ ಬರ ಬರ. ಆ ಊರು ಈ ಊರು ಎಂಥ ಊರು. ಮರಳು ಬೆಂಗಾಡಿನ ಅಥಣಿ ಊರು. ತುತ್ತು ಊಟ ಗೇಲು ಬಟ್ಟೆ ಸಾಕು ನಮ್ಮ ಬಾಳಿಗೆ. ಒಟ್ಟು ಆಟ ಸರಕಾರ ಕೈಯಾಕೆಲ್ಲ ದರಕಾರ. ಆ ಊರು ಈ ಊರು ಎಂಥ ಊರು. ಮರಳು ಬೆಂಗಾಡಿನ ಅಥಣಿ ಊರು. ಆ ಊರು ಈ ಊರು ಎಂಥ ಊರು. ಮರಳು ಬೆಂಗಾಡಿನ ಅಥಣಿ ಊರು. ಚಂದ್ರವ್ವ ಆರಾಮದಿ ಅಯ್ಯವ್ವ. ಆಲೆಲೆಲೆಲೆಲೆಲೆ ಇದಾನವಾಣಿನ ಅಂಗಡಿ. ಹೌದನಪ್ಪ. ಯಾರ್ದಿದೆ? ಇಲ್ಲೇ ಈರವ್ವ ಅಂತದಳ, ಅಕ್ಕಿ ಕಡೆಯಿಂದ ತಗೊಂಡೇನಿ. ಬಾಳ ಚಲೋ ಆಯ್ತವ. ನೀ ಏನ ಹಿಂಗ ಹಂಗ ನೀರ್ ಮಾರ್ಕೋತ ಹಾದಿಡ್ದು ಹೊಂಟಿದ್ನವ್ವ. ನೀ ಯಾಕೆ ಇಷ್ಟ ಕಷ್ಟಪಡ್ಬೇಕಾ? ಇಲ್ಲೇ ಹತ್ತನಾಗ ಏನಾರು ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ಬಾರ್ದೇನಾ? ಅಯ್ಯಯ್ಯವ್ವ, ಗೌಡ್ರ ಮನೆಯನ್ನು ಫಾರೆ ಬಿಟ್ಟು ನಮ್ಗೆ ಹೆಂಗ್ ಬರಕ್ ಆದಿತ್ತೇಳು? ನೀ ಏನೋ ಬಂದ್ಬಿಟ್ಟಿ. ನಮ್ಗಿಲ್ ಬಂದಿರೋದಂದ್ರ ಬಾಳ ಕಷ್ಟ ಆಗತ್ತವಯ್ಯವ್ವ. ನಾನು ನೀರಿನ ಗಿರಾಕಿ ಅದಾವ್ ನೋಡ್ಬೇಕು, ಆಗಾಗ ಬರ್ತಿರ್ತಂತ ಬರ್ಲಿ ಹಂಗ್ರ. ನೀರ್ ಬೇಕನ್ರಿ ಈರವ್ವ, ಹೆಂಗದಿಯವ್ವ? ಮಕ್ಳು ಮರಿ ಎಲ್ಲದಾರ? ಅಲ್ಲೇ ಯಾರ್ದೋ ಮನೆಗ್ ಬಿಟ್ಟು ಬಂದಿನಿ. ಅದೇನ ಅಯ್ಯವ್ವ, ಸಣ್ಣ ಮನೆ ಅಕ್ಕಿ ತಂದು ರಾತ್ರಿ ಧಾಬೆದಾಗ ಮಕ್ಕೊಂಡಿದ್ವಿ. ತಗೋ ಹರಕು ಸಿಗುರಿ. ಅಯ್ಯೋ ಪಾಪ. ಪಾಪ ನಿಂದೇನು ಒಕ್ಕಿತಿ ಹೇಳು? ನಮ್ ತಲೆ ಮ್ಯಾಗಿನ ಚಪ್ರಾನ ಹಾಸಿದಿ, ನಮ್ ಕೈಯಾಗಿನ ಗಂಗಾಳು ಕಸ್ಕೊಂಡಿಲ್ ಬಂದ್ ಕಮ್ಮಗ್ ಮಕ್ಕೊಂಡಿ. ನಿನಗೆ ಯಾತರದ ಬಿಸಿ? ಅಯ್ಯವ್ವ, ಹಂಗ್ಯಾಕ್ ಮಾತಾಡ್ತೀಯವ್ವ? ನಾ ಇದಕ್ಕ ರೊಕ್ಕ ಕೊಟ್ಟೇನು, ಎಲ್ಲಾ ಸಾಮಾನು ಸಗ್ರು ಸೇರ್ಸೆ. ಕೊಟ್ಟಿ ಅದನ್ನೆಲ್ಲ ಬಡ್ಡಿ ಗೋವಿಂದ ಬಂದ್ ತಗೊಂಡ್ ಹೋಗ್ಲಿಲ್ಲೇನು? ಏನ ಸಾಲ ಆಗಿತ್ತಿ ಅಂತ ಅಂಗಡಿ ಕೊಟ್ನಿ. ಮೊದ್ಲಾದ್ರೆ ಅಂಗಡಿ ಇತ್ತು, ನಡಿಲಿ ಬಿಡ್ಲಿ ಮಂದ್ಯಾಗ ಸಾಲ ಉಟ್ಟಿತ್ತು. ಈಗ ಸಾಲ ಕೊಡೋರು ಯಾರು? ಇರವ್ವ, ಸಾಕ್ ಮಾಡು ನೀನ್ ಮೊಂಡ್ ಮಾತ್ನ. ತಗೋ ನೀನ್ ಬೊಗಣಿನ, ಇವತ್ತಿನ ಹಿಟ್ ಕೊಟ್ಟೆನ ತಗೊಂಡ್ ಹೋಗ. ಬರ್ತೇನೆ. ಸಾವಕಾಶವ ಚಲ್ಕೊಂಡ್ ಹೋಗಿ. ದರಿದ್ರಪ್ಪ ನಾವು ದರಿದ್ರರು, ದರಿದ್ರಪ್ಪ ನಾವು ದರಿದ್ರರು, ದರಿದ್ರಪ್ಪ ನಾವು ದರಿದ್ರರು, ದರಿದ್ರಪ್ಪ ನಾವು ದರಿದ್ರರು. ತಿರುಗುವರು ದಾರಿ ಮ್ಯಾಲ ಇರುವವರು, ತಿರುಗುವರು ದಾರಿ ಮ್ಯಾಲ ಇರುವವರು. ತುತ್ತು ಕೂಳಿಗಾಗಿ ಕೈಯ ಚಾಚುವ, ತುತ್ತು ಕೂಳಿಗಾಗಿ ಕೈಯ ಚಾಚುವ ದರಿದ್ರರು. ದರಿದ್ರಪ್ಪ ನಾವು ದರಿದ್ರರು, ದರಿದ್ರಪ್ಪ ನಾವು ದರಿದ್ರರು, ದರಿದ್ರಪ್ಪ ನಾವು ದರಿದ್ರರು, ದರಿದ್ರಪ್ಪ ನಾವು ದರಿದ್ರರು. ನೋಡಿ ಸಂಕರಟ ಇದ್ದಾಗ ಹೆಂಗಿದ್ ನಮ್ ಚಂದ್ರವ್ವ ಅತ್ರಿ ಬಂದ್ ಎಷ್ಟ್ ಚಂದ ಆಗ್ಯಾಳ. ಚಂದ್ರವ್ವ ಆರಾಮಿದ್ದೀನವ್ವ. ನೀನ್ ಇದೇ ಊರ್ಗೆ ಬಂದಿ ಅಂತ ಗೊತ್ತಿಲ್ಲ ನೋಡು. ಇವ್ರೆಲ್ಲ ಯಾರು? ಇವ್ರ ಹಾದ್ಯಾಗ ಬೀದಾಗ ಹಾಡು ಹೇಳ್ಕೊಂಡು ತಿರ್ಗಾಡ್ತಾರವ, ಬಡವ್ರ ಅದಾರ. ಶಾಂತವ್ವ, ಈಗ ಇದ ಊರಾಗದಿರಿ? ಯವ್ವ, ನಮ್ಗೆ ಇಲ್ಲಿ 2 ದಿನ ಉಡ್ಕೊಳಕ್ಕೆ ಜಾಗ ಸಿಕ್ತನವ. ಇರ್ರಿ, ಯಾರ್ ಬೇಡ ಅಂದ್ರು. ಹಿಂದ ಒಂದು ಸಣ್ಣ ಕೋಲ್ ಐತಿ.
ನಡೀತೈತೆ ನಮ್ಮವ್ವ 4 ಗಾಡಿ ಮ್ಯಾಗ ಚಪ್ರದವಿಲ್ಲು ಅಷ್ಟಿದ್ರೆ ಸಾಕು ನಮಗೆ ಯಾಕ ಗಂಟ್ಲ ಗುಸು ಗುಸು ಅಂತೈತಿ ಕುಡಿಯಾಕ ಒಂದಿಷ್ಟು ನೀರ್ ತರ್ತೀಯನವ ನೀರ್ ಯಾಕ ನಮ್ದೇ ಮನೆ ಇದು ನಾನ್ ಚಾ ಮಾಡ್ಕೊಂಡ್ ಬರ್ತೀನಿ ಹೌದೌದು ನಮ್ದ ಮನಿ ಅಂದಂಗ ಚಂದ್ರವ್ವ ಅಂಗಡಿ ತಂದೆ ಹೆಂಗ ನಡಕ್ತೈತಿವ ಅದನ್ನ ಹೆಂಗ್ ಮಾಡ್ಬೇಕು ಹೆಂಗ್ ಬಿಡ್ಬೇಕು ಹಿರ ಮನಸ್ಸಾಗಿ ನಾ ಹೇಳ್ತೀನಿ ಕೇಳ್ತೇನವ ಹೇಳ್ರಲ್ ಕಾಕ ನಿಮ್ಮಂತವ್ರ ಹಿರಿಯರ್ ಮಾತ್ ಕೇಳಿದ್ರ ನಾಕ್ ಚಲೋ ಗಿರಾಕಿ ಹೌದಾ ಮತ್ತ ಹಂಗಾರ ಯಾವ್ದ ಗಿರಾಕಿ ಬಂದ್ ತಡಿಯವ ಏನ್ ಬೇಕಪ್ಪ ನನಗ ಸಂಗಪ್ಪ ಅಂತಾರು ನಾ ಖಾಲಿ ಪುಕ್ಕಟ್ ಮನುಷ್ಯ ನೌಕರಿನೇ ಇಲ್ಲ ಚಾಕ್ರಿನೇ ಇಲ್ಲ ಅಯ್ಯ ಸಂಗಪ್ಪ ಬಂದಿ ಏನು ಶುರುವಾತು ಚಂದ್ರವ್ವನ ಅಂಗಡಿ ಏನ್ ಬೇಕಪ್ಪ ನಿನಗ ನೀವೇನು ಅಂಗಡಿ ತಗೊಂಡಿರಿ ಅಂತ ನಾಳೆ ಸಂತಿಗೆ ಹೋದಾಗ ಏನಾರ ತರ ಒಂದಿಷ್ಟು ಹರಿತಾವ ಒಂದಿಷ್ಟು ಮುರಿತಾವ ಅದಕ್ಕಂತ ಕೇಳ್ತಿಯಲ್ಲ ಬೇ ಒಂದು ಮುರುಕ್ ಬೀಡಿದ್ರು ಕೊಡು ಒಂದೇ ಅಲ್ಲೋ ಉತ್ಸ ಬೇಡದ್ ಬೇಡಿ ಹೊಟ್ಟಿಗೆ ತಿನ್ನು ಬಟ್ರು ಬೀಸ್ಕೊಟ್ರೆ ಬೇಡಬಾರ್ದೇನು ಅವೆಲ್ಲ ತುಟ್ಟಿದ್ದೀನಿ ಅವನ್ನೆಲ್ಲ ತಗೊಂಡು ಏನ್ ಮಾಡೋದ ಒಂದ್ ಜರಕ್ ಬೇಡಿ ಹೇಳಿದ್ರ ಹಳ್ಳಕ್ ಹೊಸ ನೀರ್ ಬಂದಂಗ ಆಕತಿ ನೀ ಹೇಳೋದು ಕರೆನ ಹಳ್ಳಕ್ಕ ಹೊಸ ನೀರ್ ಬರಕ ತಗ ಸಿಗರೇಟ ಸೇದು ನೋಡಪ್ಪ ನೀನ ನಮ್ಮ ಅಂಗಡಿ ಮೊದಲೇ ಶಕುನ ಏನಾರು ಗೋಣಿಗೆ ಮಾಡ್ಕೊ ಅಯ್ಯೋ ದೇವಾ 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 ಡೈರೆಕ್ಟರ್ ಮಾದೇವಾ ನೀ ಹಿಂಗ ಮಾಡಿದ್ರೆ ಅಂಗಡಿ ಹೋಗಿ ಗೊಂಗಡಿನ ಹಾಕೈತಿ ಗೊಂಗಡಿ ಆಗ್ತದ ಏ ಹುಚ್ಚ ನಮ್ ಚಂದ್ರವ್ ಯಾರು ಏನ್ ಬೇಡಿದ್ರ ಇಲ್ಲ ನಂಗಿಲ್ಲ ಅಲ್ವೇ ನಾನು ಕೇಳ್ತಿದ್ರ ಅವ್ನ ಕಡೆ ರೊಕ್ಕ ಇದ್ದು ಅಂತ ಅನಿಸ್ತೈತಿ ಅವ ನೌಕರಿ ಇಲ್ಲ ಚಾಕರಿ ಇಲ್ಲ ಅಂದ ಹೋಗ್ಲಿ ಬಿಡು ಪಾಪ ಅವ್ನ ಕಡೆ ರೊಕ್ಕ ಇರ್ಲಿಕ್ಕಿಲ್ಲ ಹ್ಞೂ ನಾಯವ್ವ ನೀ ಹಿಂಗ ದಾಸೋಹ ಮಾಡ್ಕೊಂತ ಹೋದ್ರ ಹರ ಹರ ಅಂತ ತಲೆನಾಗ ಕಾಟ್ ತಕೊಂಡ್ ಹೋಗೋ ಪಾಳಿ ಬರ್ತೈತಿ ಏ ಇರವ ತಾಯಿಲ್ಲ ಹಿಟ್ಟಿನ ಬೊಗಳಿನ ಅಂದ್ರ ಅಕ್ಕಿ ಬುಗಣಿನ ಹಿಟ್ಟಿನಿಂದ ಮಂಗ್ಯಾಗಿ ಹಿಂಗ್ ತಿನ್ನಿಸ್ದಂಗ ಆತಲ್ಲ ತಿನ್ಸಿದ್ರು ಗೊತ್ತಿಲ್ಲ ಈಗ ತಿನ್ಸಿದ್ ನೋಡಿ ಚಂದ್ರವನ ಬರ್ತೇನೆ ನಿಲ್ಬೇ ಇರುವ ರೊಕ್ಕ ಕೊಡ್ಬೇಕಂತ ಮಾರಿ ತಪ್ಪಿಸ್ಕೊಂಡು ಹೋಗಲ್ಲ ಅವ್ರಿಗೆ ಹೊಸ ಮಾಲ್ ಅಂತಿ ಬಂದಿ ನೀ ಅಂಗಡಿ ಒಳಗೆ ಎದ್ರ ಮೇಲೆ ಮಾಲ್ ಹಚ್ಚಿಲ್ಲ ಅದು ಇಲ್ಲ ನಿಂದ ಆಗಿಲ್ಲ ನೋಡ ಅಂದ್ರ ನಾ ಬಡಿಗೆ ಆದಿನಿ ಆ ಇರೋ ಅಡ್ಕಲ ಮಾಡ್ಕೊಟ್ಟ ನಾನು ನಾ ಇದಕ್ಕ ಪೂರಾ ರೊಕ್ಕ ಕೊಟ್ಟೆನು ಅದ್ರಾಗ ಅರ್ಜುನ್ ಕೀಮತ್ ಬಂತು ಅಂತ ಅನ್ಕೊಂಡಿದ್ದಿ ತೊಳಕ್ ಸೊಳೆ ಮಕ್ಳು ಪಕ್ಕ ತೊಳಕ್ ಸೊಳೆ ಮಕ್ಳು ಆ ಇರೋನು ಮತ್ತೆ ನೀನು ಅದು ರೊಕ್ಕ 1000 ರೂಪಾಯಿ ಆಗೈತಿ ಆಕಿ ಇಲ್ದಿರ್ಕ ನೀ ಕೊಡ್ಲಾಕ ಬೇಕು ಇಲ್ಲ ಅಂದ್ರ ಎದಿ ಮ್ಯಾಲ ನಿಂತು ವಸೂಲಿ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ನಿಂತ ನೋಡ್ ಮತ್ತ ನನ್ನ ಹತ್ರ ಈಗ 5 ಪೈಸಾನು ಇಲ್ಲ ಹಾ ದಂಧ ಮಾಡು ಯಾವ್ರ ಸೌಕರ್ ಹಿಡಿ ನನಗೆಲ್ಲ ಹೇಳ್ತಿ ಅದನ್ನ ಏ ತಂಗಿ ನಿಮ್ಮ ಅಣ್ಣ ಅದಾನಂತ ಹೇಳುವ ನನಗೊಂದ್ ತಿಂಗಳು ಮುದತ್ ಕೊಡ್ರಲ್ಲ ಆಗಂಗಿಲ್ಲ ಇವತ್ ನಿಂತು ಜಾಗದಾಗ ರೊಕ್ಕ ತಗೊಂಡು ಹೋಗೋಣ ಮತ್ ಕುಂತಿ ಅಲ್ಲ ಬಿಡಿಗೆ ಬಾಳ ಮಾತಾಡಕತ್ತಿ ಸಣ್ಣ ಕಟ 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 ಕುಂಡಿ ಕಡಿತೈತಿ ಮಗನ ನಮ್ಮ ಚಂದ್ರವ್ವ ರೊಕ್ಕ ಕೊಟ್ಟಿ ಅಂಗಡಿ ತಗೊಂಡ ಎಲ್ಲಾದ್ರದ್ದು ಸೇರ್ಸಕ್ ಕಿಮ್ಮತ್ ಮಾಡ್ಯಾಳ ಓ ಬಿಕನಾಚಿ ಊರ್ ಬಿಕನಾಚಿ ಅಲ್ಲಪ್ಪ ನೀ ಏನ್ರಿ ನೀ ಸೊಟ್ಟ ಅಡಗ ನಮ್ ಚಂದ್ರವ್ವ ಮಾಡಿಕೊಟ್ಟೇನು ನೀ ಮಾಡಿಕೊಟ್ಟಿದ್ದು ಇರೋಗ ಹೋಗಕ್ಕಿನಂತೆ ರೊಕ್ಕ ಬೇಡ ಮಗನ ಚಂದ್ರವ್ವ ಬಣ್ಣದನ ಅವ ನಮ್ ದೋಸ್ತದನ ಹಂಗಾರ ಅಡ್ಕಲ ರೊಕ್ಕ ಕೊಟ್ಟು ಮಾತಾಡಿ ಮಕ್ಕಳಿಗೆ ಏ ನಿಂದೇನೈತ್ ಪ್ಲಾಸ್ ಅವ್ರ ಪಟ್ಟಿ ಮಾಡು ನಮ್ ಚಂದ್ರವ್ ನಾನು ತೀರಿಸ್ತಾ ಹೌದು ಚಂದ್ರವ್ ನಾನು ತೀರಿಸ್ತಾ ಹೌದು ಇಂಥ ಬಾಳ್ ಮಂದಿ ಅಣ್ಣಗಳು ನಾನು ಕಂಡಿಲ್ಲ ಏ ನೀ ಕಂಡಿರ್ಬೇಕು ಇವ್ನ್ ಕಂಡು ತೊಗೊಂಡು ಮಾತು ಬೇಡದ್ರಾಗೈತೆ ಮಿಜಿ ಮಿಜಿ ಹಂಗ ನೋಡ ಹೌದು ಹಂಗಾರ ಬಿಲ್ ಬರ್ಕೊಂಡು ಬಂದ್ ಮಾತಾ ಬರ್ಕೊಂಡ್ ಬರೋ ಶಾಂತಪ್ಪಣ್ಣ ಯವ್ವ ನೀವೇನೋ ಹೇಳ್ರಿ ಅವ ಈ ಅಂಗಡ್ಯಾಗ 4 ದಿನ ದಗ್ಧ ಮಾಡ್ಯಾನ ಅವನ್ಗೂ ಕೂಸು ಕುನ್ನಿ ಇರ್ತಾವ ಅಪ್ಪ ಬರ್ತಾನ ಜೋಳ ತರ್ತಾನ ಅಂತ ಅವಂದ ಹಾದಿ ಕಾಯ್ತಿರ್ತಾವ ಹಿಂಗ ಅವ್ನ ರೊಕ್ಕ ಮುಳುಗ್ಸೋದು ಆ ಶಿವ ಮೆಚ್ಚೋ ಮಾತಲ್ಲ ಅಯ್ಯವ್ವ ಇವ ನಮ್ ತಮ್ಮ ಕೆಂಚ ಈಕಿ ಕಾಳಿ ಇವನ್ ಹೆಂಡತಿ ನನ್ ಮಾವ ಎಲ್ರಿಗೂ ಇಲ್ಲಿ ಇಟ್ಕೋಬೇಕವ್ವ ಯಾಕಂದ್ರ ನಮ್ಮ ಕಾಳಿಗೆ 5 ತಿಂಗಳು ಬಸ್ಸರಿ ನೋಡು ಇರ್ಲಿ ಇರೋರ್ಗೆಲ್ಲ ಹೆಂಗ್ ಬೇಡನಕತ್ತಿ ಎಂತ ದೊಡ್ಡ ಮನಸ್ನ್ಯಾಕಿ ನಮ್ ಚಂದ್ರವ್ವ ಹೌದೌದು ಪಾತ್ ನಿಂತದ್ರಾಗ ಅವ್ರ ಎಲ್ಲಿ ಹೋಗ್ತಾವ ಹೇಳುವ ನಿಂದಿದೊಂದು ಅಂಗಡಿ ಐತಿ ಅಂತ ನಮಗೆಲ್ಲ ಪಾಡ ಆಗೈತ್ ನೋಡವ ಆದದ್ದೆಲ್ಲ ಪಾಡೆ ಗಂಗಜ್ಜ ಆರಾಮಿದ್ದೀರಿ ಆರಾಮದೇವವ್ವ ನಿಮ್ದಿದೊಂದು ಅಂಗಡಿ ಐತೆ ಅಂತ ಹೇಳಿ ತಲೆ ಮ್ಯಾಗ ನೆಳ್ಳಾಗೈತ್ ನೋಡವ್ವ ಗೋವಿಂದ 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 ಹೊಟ್ಟೆ ಗೋವಿಂದ ಹೊಟ್ಟೆ ಗೋವಿಂದ ಅಂದ ಬಡ್ಡಿ ಮಕ್ಕಳ
ಬಂದ್ರ ಓದಿ ಸಹಿ ಮಾಡು. ನಾ ಅಂತ್ರ ಬಡ್ಡಿಲವ ಚಾವಡಿ ಮ್ಯಾಗಿನ ಕರ್ಕೊಂಡು ಬರ್ದ್ ಕೊಟ್ಟ ಈ ಬಡ್ಡಿ ಮಗ ತಗೊಂಡು ಬಂದ ಸೋದಿದ್ದೆ. ಯವ್ವ ಹಿಂಗೈತ್ ನೋಡ, ನೀ ಯಾರು ಹೆಂಗ ಹೆಂತ ನನಗೊಂದು ಗೊತ್ತಿಲ್ಲ. ಅದಕ್ಕ ಈ ಬಾಡಿಗೆ ಪತ್ರಕ್ಕ ಇಬ್ಬರು ಜಾಮೀನ್ದಾರ್ ಸಹಿ ಬೇಕಾ? ಜಾಮೀನ್ದಾರು ನಾವ್ ಜಾಮೀನ್ ಆಗೋನೇನ್ರಿ? ನಮ್ದು ಚಂದ್ರ ಒಂದಷ್ಟು ಹೊಳೆ ಕತ್ತಿ ಏನ್ ಗುರುತು? ಯಾರೇನಿ? ನಾ ಶಾಂತಪ್ರಿ. ನಾನ್ ಶಾಂತಪ್ರಿ. ನಾವಿಬ್ರು ಅವ್ರ ಮಕ್ಕಳ್ರಿ. ನಮ್ದು ಒಂದ್ ಅಂಗಡಿ ಇತ್ರಿ. ಯಾವಲ್ಲಿ ಇತ್ತು ಕೆಳಗಿನ ಓನ್ಯಾಗ 4 ದಿನ ಹಿಂದೆ ಮಾರ್ಕೊಂಡ್ ಬಂದ್ವಿ. ಹಂಗಾರ ಇಲ್ಲಿ ಜಾಮೀನ್ ಕೊಡೋರ್ ಯಾರಿಲ್ಲ ಅನ್ನಂಗಾತ. ಚಂದ್ರಾಗ ಒಬ್ಬ ಅಣ್ಣ ಅದನ, ನಮ್ ದೋಸ್ತ ಅದಾನ. ಜಂಪಂಡ್ಯಾಗಿರ್ತಾನ. ಅವನ ಹೆಸರು ಚೆನ್ನಪ್ಪ ಅಂತ. ಹೌದ್ರಿ, ನನಗೊಬ್ಬ ಅಣ್ಣ ಅದನ. ಹಂಗಾರ ಅವನ್ನ ಭೇಟಿ ಆಗ್ಬೇಕನ್ನಂಗ ಆತಲ್ಲ. ಆತಾತ್, ನಾ ಇನ್ನು ಬರ್ತೇನೆ. ಯಾವ ಚಾನಪ್ಪನ ಇಲ್ಲ, ಯಾರು ಇಲ್ಲ. ನಾವು ಸುಳ್ಳೇನಿದ್ದೆ. ಅವ ಅದನ. ಚಂದ್ರವ, ನಾಡಿ ಬೆಳಗಿನ ಮಠ ನಿನ್ನ ಬಣ್ಣ ಬಯಲಾಕತಿ. ಎಷ್ಟ್ ದಿನ ನಡೆದಿತ್ತು ಈ ಸೋ? ನನಗಂತ ಹಿಡಿದೇನೆ ನಿಂತಿನ ಬ್ಯಾಸರ ಆತ್ ನೋಡಪ್ಪ. ಹಂಗಾರ ಮಲ್ಕೋ. ಹುಡುಗ ತಮ್ಮ ಬಾ ಏನಜ್ಜ ಇದು ಕಂಬ ಎಷ್ಟು ಫೂಟ್ ಐತಿ ಹೇಳ? ಇದ 12 ಫೂಟ್ ಐತಿ ನೋಡು. ಆ 12 ಫೂಟ್ನಾಗ ಅರ್ಧ ಮಾಡಿ 6 ಫೂಟ್ 6 ಫೂಟ್ ತಗೊಂಡು ನೀನು ಮೂಗ್ನಾಗ ಇಟ್ಕೋ. ಇನ್ನೆಷ್ಟು ಉಳಿತಪ್ಪ? 12 ಇನ್ನು 6 ಫೂಟ್. 6 ಫೂಟ್ ತಗೊಂಡು ನಿನ್ ಮೂಗ್ನೆ ಇಟ್ಕೋ. ಬ್ಯಾಸರ ಆತ ನೇಜ. ಇಲ್ಲಪ್ಪ ಹಂಗಾರೆ 12 ಫೂಟ್ ಇಟ್ಕೋ. ನನಗೇನು ಹೇಳ್ತೀಗ ಅದನ್ನ? ಇದೆಲ್ಲ ಹೋಗ್ಲಿ, ಮತ್ತೇನ್ರ ಜೀವಕ್ ತಗೊಳ. ಏನ್ ಮಾತಾಡ್ತೀವ? ಅದನ್ನೆಲ್ಲ ಯಾರು ಕೇಳ್ತಾರ? ತಂದು ಭಾಳ ಚಂದ ಕೆಲಸ ಮಾಡಿ ನೋಡು. ಚಂತನ ಒಟ್ಟ ಒಂದು ಸಾಕಾಗಿ ಹೋಗಿತ್ತು ತೆಗಿವರೆಗೆ. ಉಪ್ಪಿನಕಾರಿ ಉಪ್ಪಿನಕಾಯಿ ತಗೊಂಡ್ ಬಾರ. ಸುರಜ್ಜ ಶಂಕರೇ ಸಕಲ ಚಿಂತಾ ಪರಿಹಾರಿ ಶಿವ. ಎಂಥ ಮೈಕೈ ನೋವಿದ್ರು ಇದನ್ನ ಕುಡಿದೇಟಿಗೆ ಹಂಗ ಮಾಯ ಆಕೈತಿ ನೋಡಪ್ಪ. ನಂಗೆ ಹಿಡ್ಕೊಂಡಿದ್ರ ಒಂದ್ ಪದ ಆಡು. ಪದನ ಆಡುನಲ್ಲ ಈ ಎಂಟ್ಲ ಕಡೆ ಚಿದ್ರಗಳಿಗೆ ಲಗ್ನ ಕಟ್ಟಿಗಿದ್ದಿಲ್ಲ ಅಂತ. ಹೌದಾ? ಬಾಳ ಬೇಸರ ಮಾಡ್ಕೊಂಡಿದ್ದ. ನಾ ಹೋಗಿ ಒಂದು ಪದ ಆಡಿ ಸಮಾಧಾನ ಮಾಡ್ಬೋದ ನೋಡವನ್ನ. ಏ ಮಾವ, ಹಂಗಾರ ಅದನ್ನ ಹಾಡು. ಬೇರೆ ಹೇಳಮ್ಮ. ಬ್ಯಾರೆ ಹಾಡು. ಏ ಯಾವ್ದ್ರ ಒಂದು ಹಾಡು. ಮತ್ತ ಸುರಚನೆ ಚಿಂತೆ ಮಾಡ್ಬೇಡ ಚಂದ್ರ, ಚೆಲುವ ವರಡ ಬರ್ತಾರ, ಕೈಯಾಗ ಬಾಟ್ಲೆ ಕಿಸನಾಗ ಕುರ್ರ ಕುರ್ರಿ ಹಿಡ್ಕೊಂಡು ಬರ್ತಾರ. ಚಿಂತೆ ಮಾಡ್ಬೇಡ ಚಂದ್ರ, ಚೆಲುವ ವರಡ ಬರ್ತಾನ, ಕೈಯಾಗ ಬಾಟ್ಲಿ ಕಿಸನಾಗ ಕುರ್ರ ಕುರ್ರಿ ಹಿಡ್ಕೊಂಡು ಬರ್ತಾನ. ವರದಕ್ಷಿಣೆ ಬ್ಯಾಡ, ವರೋಚೆ ಬ್ಯಾಡ, ಹಂಗ ಬೈತಾನ. ಚಿಂತೆ ಮಾಡ್ಬೇಡ ಚಂದ್ರ, ಚೆಲುವ ವರಡ ಬರ್ತಾನ. ನಾವೊಂದು ಹಾಡ್ತೀನಿ ಕೇಳ. ಹಾಡ್ಲೆ? ಏನ್ ಮಾಜಾ ಮಾಡಿಸಿ ಬಿಟ್ಟೆ ಸರಾಯಿ ಬಾಟ್ಲವ್ವ, ಏನ್ ಮಾಜಾ ಮಾಡಿಸಿ ಬಿಟ್ಟೆ ಸರಾಯಿ ಬಾಟ್ಲವ್ವ, ಊರ ಮುಂದಿನ ಹೊಲ ಮಣ್ಣಿ ಮಾರಿಸಿ ಬಿಟ್ಟವ್ವ, ಊರ ಮುಂದಿನ ಹೊಲ ಮಣ್ಣಿ ಮಾರಿಸಿ ಬಿಟ್ಟವ್ವ, ಏನ್ ಮಾಜಾ ಮಾಡಿಸಿ ಬಿಟ್ಟೆ ಸರಾಯಿ ಬಾಟ್ಲವ್ವ. ಏನು ಹೊಲಸು ಮುದುಕ ಮರ ಇದೆ. ಯಾಕೆ ಯಾಕೆಪ್ಪ ನೀವು ಹಾಡೋದು ಕೇಳಿ ನನಗೂ ಹಾಡ್ಬೇಕಂತ ಬಡಸ ಹಾಡ್ತಾನೆ. ಅಯ್ಯಜ್ಜ, ನಾವೊಂದ್ ಹಾಡ್ ಹಾಡ್ಲೇನು? ಯಾವ ತಂಗಿ ನೀನ್ ಹಾಡುದು ಬಿಸು ಕಲ್ಕದ ಉಫ್ ಅನ್ನೋದ್ರ ಹಾರ್ ಬೀಳೋಗದಿ ಪದ ಹಾಡ್ತಾಳ. ನಾ ಹಾಡ್ತೇನೆ ನೀ ಕೇಳ. ನೀ ಹಾಡಪ್ಪ. ಆದಿ ಹುಡುಗಿ ಬಹಳ ಸಣ್ಣ ಆಕಿ, ಸರಿ ಇಲ್ಲ ಹುಡುಗಿ ನಿನ್ನ ನಡವಳಿಕೆ. ಆದಿ ಹುಡುಗಿ ಬಾಳ ಸಣ್ಣ ಆಕಿ, ಸರಿ ಇಲ್ಲ ಹುಡುಗಿ ನಿನ್ನ ನಡವಳಿಕೆ. ಆದಿ ಹುಡುಗಿ ಬಹಳ ಸಣ್ಣ ಆಕಿ, ಸರಿ ಇಲ್ಲ ಹುಡುಗಿ ನಿನ್ನ ನಡವಳಿಕೆ. ಆದಿ ಹುಡುಗಿ ಬಾಳ ಸಣ್ಣ ಆಕಿ, ಸರಿ ಇಲ್ಲ ಹುಡುಗಿ ನಿನ್ನ ನಡವಳಿಕೆ. ಆದಿ ಹುಡುಗಿ ಬಹಳ ಸಣ್ಣ ಆಕಿ, ಸರಿ ಇಲ್ಲ ಹುಡುಗಿ ನಿನ್ನ ನಡವಳಿಕೆ. ಆದಿ ಹುಡುಗಿ ಬಹಳ ಹಾಡ್ರಿ ಯಜ್ಜ ಆಕೆ ದೊಡ್ಡ ಆಕಿನ ಹೋಗುದಿಲ್ಲ. ಇನ್ನು 2 ನಿಮಿಷಕ್ಕೆ ಹಾಕಳ
ಅತಿ ಹುಡುಗಿ ಅಜ್ಜ ಆಕಿ ದೊಡ್ಡ ಆಕಿ ಆದ್ರೆ ಆಕಿ ಲಗ್ನ ಮಾಡ್ಬೇಕಾಗಿತ್ತು. ಭಾರಿ ಮಜಾ ಬಂತಪ್ಪ. ಸರಿ ಕೆಂಚಪ್ಪ ಮಾವ, ಈ ಬಾಟ್ಲಿನಲ್ಲಿ ತಂದಿ ಚಂದ್ರವೇನ ರಂಡಿಯಾಗ ಇಟ್ಟಾಳೇನ? ಅಯ್ಯೋ ಅಲ್ಲೇ ಕುಂತಿಲ್ಲ ನನ್ನ ಹಿರಿಯ ಅವನೇ ತಗೊಂಡ್ಬಂದಿದ್ದು. ಮತ್ ಯಾರ್ ಕೊಟ್ರು ರೊಕ್ಕ? ನೀನೆಲ್ಲ ಇಡ್ತಿ ಚೀಲ ಇತ್ತಲ್ಲ ಅದ್ರಾಗಿನ ರೊಕ್ಕ ತಗೊಂಡೋಗಿ ತಗೊಂಡ್ಬಂದಾನ. ಹೌದಾ? ದೇವ್ರೇ, ನನ್ ರೊಕ್ಕ ಭಾರಿ ಚಿಟ್ಟಿ ನನಗ ಮಾಡಿದ್ದೆ ಅದನ್ನ ನೆಟ್ಟು ಉಸಿರ ಆಕೆ 5 ತಿಂಗಳು ಬಸಿರದಳ. ಇಲ್ಲಾದ್ರೆ ನಿನ್ನ ಜುಟ್ಟು ಹಿಡಿದು ಚಿರಿದ ಹತ್ತಿರ ಇವ್ರಿಗೆ ತೋರಣ ಮಾಡ್ತೇನೆ. ಮೌನ ನಾ ಒಬ್ಬನ ಕುಡ್ದೆ ಈಕಿ ಗಾಡನು ಕುಡ್ದೆ. ಮುಚ್ಚ ಮಗನ ನಾಯಿ ಹೊಡೆ ಕೋಲಾಗೇನ್ರಿ ಒಮ್ಮನ್ ಕುಡ್ದು ನಮ್ಮನ್ನ ಬೇಬರ್ ಮಾಡ್ತಾರೆ. ಏನು ಸದ್ಯ ನೀನ್ ಸಗಣ ನುಳಾಗೇನ್ರಿ ಇವನು. ಒಮ್ಮೆ ಕುಂದಿರ್ತಾನ ಒಮ್ಮೆ ನಿಂದಿರ್ತಾನ. ನೀವೆಲ್ಲ ಕುಡ್ದು ನನ್ ಬೇಬರ್ ಮಾಡ್ತಿರ. ಕಳಿ ಹೊಂಡ ಇಲ್ಲಿ ಇಲ್ಲ ಸರಪ್ಪ, ಇದು ಅಂಗಡಿ ನಂದೈತಿ, ಆ ದೇವ್ರ ಮಾಡ್ಕೊಟ್ಟೈತಿ. ಇದನ್ನ ಹಿಂಗ ಮೂರ ಬಟ್ಟಿ ಮಾಡ್ಬೇಡ್ರಿ. ನಿಮಗ್ ಕೈ ಮುಗಿತೇನು, ನಿಮಗ್ ಬೇಕಾದ್ರೆ ಊಟ ಹಾಕ್ತೇನು, ಇಲ್ಲ ನಿಮಗ್ ಬೇಕಾಗಿದ್ ಸಾಮಾನ್ ತಗೊಂಡೋಗ್ರಿ. ಆದ್ರೆ ಹಿಂಗ ಹಾಳು ಮಾಡ್ಬೇಡ್ರಪ್ಪ. ಒಳಗ್ ನಡ್ರಿ, ಮಕ್ಕಳು ನಡ್ರಿ. ಗಾಳಿ ನಾಳೆ ಬೆಳಗ್ಗೆ ಎದ್ದು ಒಂದ್ ಕೊಮ್ಮಣಿಗೆ ಹಿಟ್ಟು ತಗೊಂಡು ಇವ್ರಿಗೆಲ್ಲ ಒಂದೊಂದು ರೊಟ್ಟಿ ಮಾಡ್ಕೊಡ. ನಾ ಈಗ ಹೋಗಿ ಬೆಳಗ್ಗೆ ಬರ್ತೀನಿ. ನೀವಿನ್ ಒಳಗ್ ನಡ್ರಿ, ನಡಿ. ಪಾಪ ಬಡವ್ರ ಅದಾರ, ಇವ್ರಾದ್ರೂ ಎಲ್ಲಿ ಹೋಗ್ತಾರ? ಆ ದೇವ್ರು ಕೊಟ್ಟದ್ದನ್ನ ಹಂಚ್ಕೊಂಡು ತಿಂದ್ರನ ಬದುಕು. ಬಸವಣ್ಣ ಅವ್ರು ಹೇಳಿಲ್ಲೇನು, ನೀ ಕೊಟ್ಟ ದ್ರವ್ಯವ ನಿನಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು ಅಂತ. ಹಿಂಗ ಜಂಗಮ ದಾಸೋಹ ಮಾಡ್ಕೋತಾನ ಇರ್ಬೇಕು. ನೋವಿಗೆ ಸಾವಿಗೆ ಆಯಾಸ ಪಡಬ್ಯಾಡ, ದೇವ ಗಂಗಾಧರ ಭಾವದೊಳು ಇರಲು. ನೋವಿಗೆ ಸಾವಿಗೆ ಆಯಾಸ ಪಡಬ್ಯಾಡ, ದೇವ ಗಂಗಾಧರ ಭಾವದೊಳು ಇರಲು. ಮನಸ್ಸಿನ ಇಚ್ಛೆಗೆ ಘನ ವಿಪರೀತ ಮಾಡಿ ತಿನ್ನಬಳಲ್ವುದು ಇದು ಏನು? ಹೊಸುಗೆಯೊಳು ಶಿಶುನಾಳಧೀಶನ ಹಸುಳನಾಗಿ ಕಸಿವಿಸಿ ನೋವಿಗೆ ಸಾವಿಗೆ ಆಯಾಸ ಪಡಬೇಡ, ದೇವ ಗಂಗಾಧರನು ಭಾವದೊಳಿರಲು. ಮನಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡಿದ ಸದ್ಭಕ್ತನ್ಗೆ ಎತ್ತ ನೋಡಿದ ರತ್ತ ಲಕ್ಷ್ಮಿ ತಾನಾಗೆ ಒಲಿಯುವಳು. ಈ ಜಗದ ಕಾರುಣ್ಯವೆಲ್ಲವೂ ಲೀಲೆಯೇ, ಈ ಆಟವೂ ಒಂದು ಲೀಲೆಯೇ. ನೋಡಿರಿ ನೋಡಿರಿ. ನೋವಿಗೆ ಸಾವಿಗೆ ಆಯಾಸ ಪಡಬ್ಯಾಡ, ದೇವ ಗಂಗಾಧರ ಭಾವದೊಳು ಇರಲು. ನೋವಿಗೆ ಸಾವಿಗೆ ಆಯಾಸ ಪಡಬ್ಯಾಡ, ದೇವ ಗಂಗಾಧರ ಭಾವದೊಳು ಇರಲು. ಅಲ್ಲ ನಿನ್ ರಾತ್ರಿ ಕುಡ್ದು ತಿನ್ನ ಹೇಳಿದ್ರ ಅಂತ ಕಾಣ್ತೈತಿ. ಕರ್ಕ ಬಾಯ್ಲೆ ಅಲ್ಲೋ ಬಾಯಪ್ಪ. ಚಂದ್ರವ್ವ ನಿನ್ ರಾತ್ರಿ ನಮ್ಮ ಮನೆ ಬಿಟ್ಟು ಹೋದಾಕಿ ಇನ್ನೂ ಬಂದಲ್ಲ ಅಂತ ಗಂಗಜ್ಜ. ನನಗೇನು ಗೊತ್ತು, ನಾನು ನಿಮ್ ಕೂಡ ಬರಲಿಲ್ಲ. ನಮ್ಮ ಮಕ್ಕಳ ಮತ್ತೆ ದಂಧೆ ಮಾಡಕ್ ಹೋದ್ಲೇನು? ಯಾರ್ ಗೊತ್ತ? ಹಂಗಾರ ಚಲೋನ ಆತಲ್ಲ. ಆಕಿ ತಂದೆ ನಮಗ್ ಫಾಯ್ದೆ. ದಿನ ಕುಡಿಯೋದು ಬೀಳೋದು ಕುಡಿಯೋದು ಬೀಳೋದು. ಗಂಗಜ್ಜ ಅಮ್ಮ ಅಲ್ಲಿ ನೋಡ್ರು ಯಾರು ಈ ಕುಡಿಗೆ ಬರತ್ತಾರ. ಯಾರಪ್ಪ ನೀನು? ಯಾಕ ಗುರ್ತ್ ಹತ್ಲಿಲ್ಲೇನ? ನಾನು ಚಂದ್ರವನ ಅಣ್ಣದನಿ. ಏನ?
ಚಂದ್ರವನ ಅಣ್ಣ ಇದಕ್ಕೇರು ಚಂದ್ರವನ ಅಣ್ಣ ಅಂತ ಏಯ್ ಹೊಡೆದು ಬಿಟ್ಟಲ್ವೋ. ನಾನು ಚಂದ್ರವನ ಅಣ್ಣದನಿ ಚೆನ್ನಪ್ಪ ತಿಳಿತಿಲೋ. ಹಂಗಾರ ತಲನೇ ಆತು. ರಾತ್ರಿ ಊಟ ಹಂಗ ಚೆನ್ನಪ್ಪಣ ಒಂದಿಷ್ಟು ಉಪ್ಪಿಟ್ಟು ಸುಸ್ಲ ಮಾಡಿಸ್ಬಿಡ್ರಲ್ಲ, ಭಾಳ ಚಲೋ ಆಗ್ತದ. ಏಯ್ ಗಿರಾಕಿ ಬರೋ ವೇಳಾತು, ನನಗ ಅಂಗಡಿ ಬಾಗಿಲು ತೆಗೆದೈತಿ, ನೀವಿನ್ ಜಾಗ ಖಾಲಿ ಮಾಡ್ರಿ. ಅಣ್ಣ ಹಂಗಂದ್ರೆ ಅಂಗಡಿ ಚಂದ್ರವನ ಅಲ್ಲ ನಿಂದು ಅಂತೀನಿ ನೀನು. ನಂಗ ಮೊದ್ಲ ಗೊತ್ತಿತ್ತು ಅಕ್ಕಿ ಅಷ್ಟೆಷ್ಟೇ ನೀರಾಗ ಮುಳುಗಕ್ಕಲ್ಲ ಅಂತ. ಈಗೆಲ್ಲ ಹಾಳಾಗೋದ್ಲೋ ಏನೋ. ಏಯ್ ನಾ ಊರಿಂದ ಬಂದೇನು, ಆಕಿ ನಿಮಗಿನ್ನು ಭೇಟಿ ಆಗೋದಿಲ್ಲ. ನಿಮಗೆ ಆಕಿದು ಜರೂರಿ ಇಲ್ಲ ಅಂತ ಹೇಳಿ ಕಳ್ಸ್ಯಾಳು. ಹಂಗಾದ್ರ ನಾವೆಲ್ಲ ಎಲ್ಲಿ ಹೋಗ್ಬೇಕು? ಎಲ್ಲ ಸುಡ್ಗಾಡ್ಗ್ ಹೋಗ್ರಿ. ಇವ ಏನ್ ಹೇಳ್ತಾನ ಮೋಳಿ ಮಕಾಸಿ? ಇವ ಯಾರ ಏನ? ಇವ ಹೇಳ್ಬಿಟ್ಟ ನೀ ಕೇಳ್ಬಿಟ್ಟ? ಏ ಹುಡುಗ ಬಾಯ್ಲೆ ಅಪ್ಪ ಅವದೇನ್ ಹಚ್ಚಿ ಎಲ್ಲರಿಗೂ ಹೊಟ್ಟೆ ಹಸ್ದತ್ತಿ. ಅಟ್ನಿ ಬಸ್ ಸ್ಟ್ಯಾಂಡ್ ಮ್ಯಾಗ ಹೋಗಿ ಬಟ್ರು ಬಿಸ್ಕಿಟ್ಟು ತುಡು ಮಾಡ್ಕೊಂಬ. ರಾಜ ದಂಡ ಹಾಕ್ತಾರ ಪೊಲೀಸರು, ಹೆಲ್ಮೆಟ್ ಹಾಕೊಂಡ್ ಹೋಗು. ಏಯ್ ನೀವ್ ಹಿಂಗ್ ತುಡುಗ್ ಮಾಡ್ಕೊಡ್ತಂದನ್ನ ನಾ ಇಲ್ಲಿ ತಿನ್ನಕ್ ಬಿಡವಲ್ಲ. ನಮ್ಮ ಅಂಗಡಿಯಾಗ ನಾಕ್ ಜಾಗ ಕೊಟ್ಟಿದ್ದಕ್ಕ ಯಾರನ್ನಾರು ಬೇಬ್ರು ಮಾಡ್ತೀರಿ ನೀವು. ಹೇ ಇವ್ದೇನ್ ಹಚ್ಚಿ ಚಂದ್ರ ಬಣ್ಣ ಮಾತಾಡ್ತೀನಿ. ನೀ ಯಾರ ಯಪ್ಪ? ಅಂಗಡಿ ಹೊಸ ಬಾಲಕ್ ಬಂದಿ? ನಾನು ಚಂದ್ರವನ ಅಣ್ಣದನಿ. ಭೇಷ್ ಆತ್ ಬಿಡ. ನನ್ನ ಬಿಲ್ ಬಾಕಿ ಉಳ್ದಿದ್ದ ಪಾಸ್ ಮಾಡ್ಬಿಡ. ರೊಕ್ಕ ಬಾಳ ಏನಿಲ್ಲ, 1000 ರೂಪಾಯಿ ಅಷ್ಟ. ರೊಕ್ಕ ಬಾಳ ಇಲ್ಲ ಅಂತಿ 1000 ರೂಪಾಯಿ ಬರ್ಕೊಂಬಂದಿ. ಇಲ್ಲೇನ್ ರೊಕ್ಕದ ಗಿಡ ಹಚ್ಚಾವೇನ? ಅಯ್ಯೋ ನನ್ನ ಹೆಂಡ್ರಿ ಮಕ್ಳು ಅದಾವ ತಮ್ಮ, ನೋಡುದ್ ಬ್ಯಾಡಲ್ಲ. ಅದನ್ನ ನನಗೇನ್ ಹೇಳ್ತಿ? ನೋಡ ನಾ 200 ರೂಪಾಯಿ ಕೊಡವ. ಹಂಗಾದ್ರೆ ಅನ್ನೋದ್ರೆ ಏನಂತೀನಿ ನಾ? ಅಂತಿ ಏನು ಅಂತಿ ಹಾಡು, ನಾ 200 ರೂಪಾಯಿ ಕೊಡವ. ಬೇಕಾದ್ರೆ ತಗೊಂಡ್ ಹೋಗ, ಇಲ್ಲ ಅಂದ್ರೆ ನಿಂದ ನೀ ಕಿತ್ಕೊಂಡು ಹೋಗ. ಹಂಗ ಹೇಳ್ಬೇಕು. ಏ ತಮ್ಮ, ನೀ ಏನು ಉಪಯೋಗಿಲ್ಲ. ಚಂದ್ರನ ಕರ್ಸುಲ್ಲ, ಚಂದ್ರನ ಸಂಗಟ ಮಾತಾಡ. ಹೌದೌದ್, ನಾ ಉಪಯೋಗಿಲ್ಲ, ಆಕಿ ಉಪಯೋಗದಾಳ. ಅದಕ್ಕೋ ನೀವೆಲ್ರೂ ಕೂಡಿ ಆಕಿನ ದಿಕ್ಕು ದಿವಾಳಿ ಹಚ್ಚ ಕುಂತೀರಿ. ಆತಾತ್ ನಿನ್ನ ಸಾಮಾನ್ಯ ಅಲ್ಲಿ ಇಟ್ಕೊಂಡು ನಾನು ಅಡಕ್ಲ ತೋಳು ಹಾಕೊಂಡು ಆತಂಗಾರ ಏ ತಮ್ಮ ಕೈ ಹಚ್ಚ. ಏ ಗುರುದೇವ್ ಗೊತ್ತಾ ನಿನ್ ಸಾಮಾನ್ಯ ಮನೆ ಕಡೆ ಎತ್ತ. ನಿಲ್ಲ ಅಣ್ಣ, ಪಳಿ ತಗೊಂಡು ಹೋಗಿ ಹೆಂಡತಿ ಮಕ್ಕಳು ಉಪವಾಸ ಕೆಡುವುದೈತಿ. ಒಂದ್ ಕೆಲಸ ಮಾಡಿ, ಎಲ್ಲಾ ನೀನೇ ಇಟ್ಕೊ. ಏನ್ ಕೊಡುದೈತಿ ಕೊಟ್ಟು ಬಿಡ್ಪ. ಹಿಂಗ ಬಾ ಹಾದಿಗೆ 200 ರೂಪಾಯಿ ಕೊಟ್ಟೇನಿ, ತಗೊಂಡು ಹೋಗ. ಈ ಟ್ರಕ್ನಾಗ ನಾನು 4 ದಿನ ಕುಡಿಯಕ್ ಸಾಲಂಗಿಲ್ಲ. ಹೋಗ. ಬರೋಬ್ಬರಿ ಮಾಡುದು ಅಂತಪ್ಪ. ಹೌದು ಬಾಳ ಮಜಾ ಬಂದಿಲ್ಲ. ಬಾಳ ಮಜಾ ಬಂತಲ್ಲ, ಇನ್ನೂ ಮಜಾ ಬರ್ತೈತಿ. ನೀವಿನ್ ಜಾಗ ಖಾಲಿ ಮಾಡ್ರಿ. ದಾಖಲೆ ಮಾಡಲ್ ನೋಡು. ಹೋಗೋದಿಲ್ಲ ನೀವು ಎಲ್ಲಿ ಹೋಗುದು ನೋಡ. ಮಾಡ್ತೀನಿ ಹಂಗಾರ. ಯಾರೋ ಪೊಲೀಸ್ ಸಾಹೇಬ್ರೇನು? ನಮಸ್ಕಾರ ರೀ ಸಾಹೇಬ್ರ. ಅಲ್ಲೇ ಯಾಕೆ ನಿಂತಿರಿ ಬಾಕಲ್ದಾಗ? ಬರ್ರಿ ಅಲ್ಲಿ ಒಳಗ್ ಬರ್ರಿ. ಅಬ್ಬಬ್ಬಬ್ಬಬ್ಬಬ್ಬಾ. ಏನ್ ಶಕಿ ಏನ್ ಕತಿ ಚೆನ್ನಪ್ಪ? ಇದೇನ್ರಿ ನಿಮ್ ಅಂಗಡಿ? ಹೌದ್ ನೋಡ್ರಿ. ಇವ್ರ್ಯಾರ್ರಿ ಚೆನ್ನಪ್ಪ? ನನಗೂ ಗೊತ್ತಿಲ್ಲ. ನಿನ್ನೆ ಕೊಕ್ಕಟ್ನೂರ್ ಜಾತ್ರೆಗೆ ಅಂತ ಹೊಂಟವ್ರು. ಕತ್ಲಾತು ಇಲ್ಲೇ ವಸ್ತಿ ಮಾಡ್ತೇವಂದ್ರು. ನಮ್ ತಂಗಿ ಯಾಕೆ ಹಾಕೋದು ಅಂತ ಇಟ್ಕೊಂಡಾರ. ಇನ್ನೇನ್ ಹೊಂಟ ಹೋಗ್ತಾರ. ಹೌದೇನ್ರಿ? ಹೌದ್ರಿ ಸಾಹೇಬ್ರ, ನಾವು ಕಾಯ್ದೆ ಕಂಜ್ ಬದುಕೋರು. ನಾವ್ ಕಾಯ್ದಕ್ಕಾದ್ರ ಕಾಯ್ದೆ ನಮ್ಮನ್ ಕಾಯ್ತೈತಿ. ನೀವೇನಂತೀರಿ? ಬಂಗಾರದಂತ ಮಾತು ಹೇಳಿದ್ರು ನೋಡ್ರಿ ಚೆನ್ನಪ್ಪ. ಸಾಹೇಬ್ರ, ಈ ನನ್ನ ಮಕ್ಕಳು ನಿನ್ನೆಯಿಂದ ಇಲ್ಲೇ ಜಾಂಡ ಹೂಡ್ಬಿಟ್ಟಾರ. ಇವ್ರನ್ನೆಲ್ಲ ಓಡ್ಸ್ ಹಾಕ್ರಿ. ಏಯ್ ಹುಚ್ಚ ನನ್ನ ಮಕ್ಕಳ, ಮಂದಿ ಮನ್ಯಾಗ ಕುತ್ಕೊಂಡ್ ಜಾಂಡ ಊರ್ತಿರೇನ್ರಿ? ಚೆನ್ನಪ್ಪ, ನಿನ್ನೆ ನಮ್ಮ ಮನ್ಯಾಗಿನ ಒಂದು ಕೋಳಿ ತುಡುಗಾಗೈತಿ. ಈ ನನ್ನ ಮಕ್ಕಳ ತುಡುಗ್ ಮಾಡಿರ್ಬೇಕು, ಹೋಗಿ ವಿಚಾರಿಸ್ತಂತಳ್ರಿ. ಹೋಗ್ಲಿ ಬಿಟ್ಬಿಡ್ರಿ, ಪಾಪ ಬಡವ್ರು ಅದಾರ. ಆ ತಗೋರಿ ಚೆನ್ನಪ್ಪ, ನೀವ್ ಹೇಳ್ತೀರಂತ ಈ ನನ್ನ ಮಕ್ಕಳನ್ನ ಬಿಡ್ತೀನಿ. ಯಾರಪ್ಪ ನೀನ ಏನ ಚಂದ್ರವನ ಚೆನ್ನಪ್ಪ? ಇಲ್ಲಿ ಪೊಲೀಸ್ ಯಾಕೆ ಬಂದಾನ? ಇಲ್ಲೇನಾರ ದಗಲಬಾಜಿ ಕೆಲಸ ನಡೆದೈತಿ ಏನ್ ರಾತ್ರಿ ವೇಳೆದಾಗ? ಎಂತವ್ ಬಾ ಕೇಳಣ್ಣ. ನೀ ಯಾರ? ಬಡ್ಡೆ. ಓ, ಈ ಜಾಗದ ಮಾಲಕ. ನನ್ ತಂಗಿ ಹೇಳ್ತಿದ್ಲು, ಪಾಪ ಆಕಿ ಬಡಿವದಾಳ. ಜಗತ್ನಾಗ ಬಡ್ತಂದಂತ ಪಾಪ ಮತ್ತೊಂದಿಲ್ ನೋಡ್ರಿ. ಅಲ್ಲೋ ಚೆನ್ನಪ್ಪ, ಆಕಿ ನನ್ನ ಹಿಡ್ಸುಳಿ ಬಿಡ್ಸುಳಿ ಅಂತಂದ್ರು ಮಂದಿ. ನೀನು ಅನ್ನ ಕತ್ತಿಯಲ್ಲ, ಆಕಿಲಿ ದಂದಾನ ಮಾಡ್ತಿದ್ಲು ಅನ್ನು. ನಾ ಯಾಕಂದ್ಲೋ ಮರಿಯ, ಮುಂಜಾನೆ ಮೊಸರು ಮಾರಾಕ ಮಂದಿ ಬಂದದ್ರ ಅವ್ರ ಅನ್ನ ಕಚ್ಚಿದ್ರು, ಅದಕ್ ನಾ ಅನ್ನೆ. ಅದು ಅಲ್ದೆ ಇದು ಅಪೂರ್ದಾನ ಮಂದಿರೋ ಜಾಗ ನೋಡ್ರಿ. ನಿಮ್ಗೆ ಏನ್ ಹೇಳೋದೈತಾದ್ರೂ ಹೊಡೆದ್ ಹೇಳ್ರಿ. ಹಿಂಗ ಸುತ್ತಿ ಬಳಸಿ ಮಾತಾಡ್ಬೇಡ್ರಿ. ನಾ ವ್ಯವಹಾರದ ಮನುಷ್ಯ ಅದನಿ. ನನಗ ಮತ್ ವ್ಯವಹಾರನು ಬಿಟ್ಟು ಬರಕ್ ಆಗೋದಿಲ್ಲ. ನಿಮ್ಗ ಈ ಜಾಗದ ಬಾಡಿಗೆ ಕೊಡ್ಬೇಕು, ಹೌದಲ್ಲ? ಅದು ಉಳ್ದವ್ರಗ. ಇನ್ನು ನಿನ್ ತಂಗಿ 6 ತಿಂಗಳಾಗ ಕೊಡ್ಬೇಕು. ಅದು 20,000 ರೂಪಾಯಿ. 6 ತಿಂಗಳಾಗವ 20,000 ರೂಪಾಯಿ. ಅದ್ ಹೆಂಗಾದಿತ್ತು? ನನ್ ತಂಗಿ ಬಡಿವೆದಾಳ, ಬಡ್ತಂದಕ್ಕ ಬೆಳ್ದಕ್ಕೆದಾಳ. ಆಕಿಗ ಮರ್ಯಾದೆಯಿಂದ ಬಾಳೆ ಮಾಡದೈತಿ. ಹಂಗ ನೋಡಿದ್ರ ಪುಕ್ಕಟ್ನ ಜಾಗ ಕೊಡ್ಬೇಕು ನೀವು. ಏನ ಪುಕ್ಕಟ್ನ ಜಾಗ ಕೊಡ್ಬೇಕಾ? ಕೊಡ್ತಾನ ಪೊಲೀಸ್ ಪುಕ್ಕಟ್ನ ಜಾಗನ. ಹಿಂಗ ಅಡ್ಡ ದಿಡ್ಡಿ ಮಾತಾಡ್ಬೇಡ್ರಿ ಬಡ್ಡಿ ಗೋವಿಂದ. ಚೆನ್ನಪ್ಪ ಪೊಲೀಸ್ ಖಾತೆಗೆ ಮದತ್ ಮಾಡಿದ್ದ, ಅದಕ್ ಸಾಹೇಬ್ರು ಹೋಗಿ ಹೇಳಿ ಬಾ ಅಂದ್ರು, ಅದಕ್ಕ ನಾ ಇಲ್ಲಿಗೆ ಬಂದೇನಿ. ಅದನ್ನ ತಗೊಂಡ್ ನಾನೇನ್ ಮಾಡ್ಬೇಕು ಈ ಸಾಹೇಬ್ರ? ಈಗ
ಸಾಹೇಬ್ರ ಬರೀ ಕೂಡ್ರಿ. ಈ ಬಡ್ಡಿ ಗೋವಿಂದ ಮತ್ತು ನಿಮ್ದು ಏನೋ ಇರುಸು ಮುರುಸು ನಡೆದಂಗೈತಿ. ಹಂಗೇನಿಲ್ರಿ ಸಾಹೇಬ್ರ, ಅವ 6 ತಿಂಗಳ ಬಾಡಿಗೆ ಅಗಾವ ಕೇಳಕ್ ಬಂದಿದ್ದ. ನಮ್ ತಂಗಿ ಮಗ ಭರೋಸಾ ಇಲ್ಲ ಅವಾಗ. ಯಾಕ ಈ ಊರಾಗ ಯಾರು ಸಾಲ ಕೊಡುದಿಲ್ಲ ಏನು? ಜನರಿಗೆ ಯಾರು ಸಾಲ ಕೊಡ್ತಾರೆ ಹೇಳ್ರಿ? ಅಲ್ಲೋ ಚೆನ್ನಪ್ಪ, ನೀ ಊರವನ್ ಹೌದು ಅಲ್ಲೋ? ಅಲ್ರಿ, ನಾ ವ್ಯವಹಾರದ ಮನುಷ್ಯ ಅದನಿ, ನನಗ ಆ ವ್ಯವಹಾರನ ಬಿಟ್ಟು ಬರಕ್ ಆಗೋದಿಲ್ಲ. ಪಾಪ ನಿಮ್ಮಂತ ಒಳ್ಳೆ ಮನುಷ್ಯರಿಗೆ ಇಂಥ ಗತಿ ಬರಬಾರ್ದಿತ್ತು ನೋಡ್ರಿ. ಸಾಹೇಬ್ರ ಸಿಗರೇಟ್ ಸೇರ್ತಿರೇನು? ಕೇಳ್ತಿರಲ್ಲ ಮತ್ತ ಕೊಡ್ರಿ. ಅಲ್ಲೋ ಚೆನ್ನಪ್ಪ, ಈ ಹಿಂದ ನಿಮ್ ತಂಗಿ ದಂಧೆ ಮಾಡ್ತಿದ್ಲಂತ. ಪಾಪ ಒಂಟಿ ಅವ್ರ ಕಡೆ ಹೆಂಗ ಪಟ್ಟು ಮಾಡಿ ತೋರಿಸ್ಬಾರ್ದು. ಈ ಸೂಳಿ ಅಂದ್ರೆ ಯಾರ್ರಿ? ಮದ್ವೆ ಆಗಿರೋ ಹೆಂಡತಿ. ಈ ಹೆಂಡತಿ ಅಂದ್ರೆ ಯಾರು? ಮದ್ವೆ ಆಗಿರೋ ಸೂಳಿ. ಹಿಂಗಂತ ಯಾರೋ ಒಬ್ರು ಹಿರಿಯರು ಹೇಳ್ತಿದ್ರು ನೋಡ್ರಿ. ಬಹಳ ಫರ್ಕ್ ಐತ್ರಿ ಸಾಹೇಬ್ರ. ಯಾವಲಿಗೆ ಕೊಳ್ಳಾಗ ಗುಳುದಾರಿದ್ರ ಗಂಡ ಒಗತ್ತಿಲ್ ನಡ್ಸ್ಕೊಂಡ್ರು ಅಷ್ಟ, ಬಿಟ್ರು ಅಷ್ಟ. ಮಂದಿ ಪಾಪ ಅಂತಾರು, ಶುದ್ಧುಳ್ಳಕ್ಕಿ ನೋಡ್ರಿ ಅಂತಾರು. ಅದ ಸೂಳಿಗೆ ನಮ್ಮ ಅವ್ವನ್ನ ನೋಡ್ರಲ್ಲ, ಸಂಕಾರಟ್ಟಿ ದೊಡ್ಡ ಗೌಡ ಆಕಿನ ಇಟ್ಕೊಂಡಿದ್ದ, ಮನಿನೂ ಕಟ್ಸ್ಕೊಟ್ಟಿದ್ದ. 3 ಸಂಜೆ ಆತಂದ್ರ ಗೌಡ ಮನಿಗ್ ಬರ್ತಿದ್ರ ಅವ್ವನ್ ಜೀವ ಮ್ಯಾಲ ಕೆಳಗ ಹಾಕಿತ್ತು. ಆಕಿ ಗೋಡಿ ಕಡೆ ಮುಖ ಮಾಡಂತದನ್ನ ನಾ ಸಹಿತ ನೋಡೇನಿ. ಏನ್ ಹಚ್ಕೊಂಡ್ರು ಏನ್ ಬಂತು ಪ್ರಯೋಜನ? ಗೌಡ್ತಿನ ಅವ್ವನ ಹೌದಲ್ಲೋ? ನೀವ್ ಹೇಳೋದು ಕರೆ ಐತ್ ಬಿಡ್ರಿ ಚೆನ್ನಪ್ಪ. ಚಂದ್ರವ ಎತ್ತಮ್ಮ ಚಂದ್ರವ ಇಲ್ಲ ಇಲ್ಲ ಬರೀ ಐ ಒಂದ್ ಕಟ್ ಸಿನ್ನರ್ ಬಿಡಿ ಅಂತ ಕೊಡ. ನಮ್ ಹಿರಿಯ 6 ತಿಂಗಳಿಂದ ಜಮ್ಕಂಡಿ ರಂಡಿ ಮನೆ ಆಗ್ಬಿಟ್ಟಿದ್ದ. ಇವತ್ತ ಬಂದಾಳ. ನಮ್ದು ಇಲ್ಲೇ ಬಾಜುಕ ಕಂಬಳಿ ಅಂಗಡಿ ಐತ ಆಯ್ತಾ ನೋಡ. ನೀವ್ ಯಾಕೆ ಬರಕ್ ಹೋಗಿದ್ರಿ ಐ? ಚೆನ್ನಪ್ಪ, ನಾನು ಅಂತೀನು, ನಿನ್ ತಂಗಿಗೊಂದು ಗಂಡು ಹುಡುಕಿ ಯಾಕೆ ಮದುವೆ ಮಾಡಬಾರ್ದು? ಮದುವೆ ಆಗು ಗಂಡ ಕಡೆ 6 ತಿಂಗಳ ಆಗಾವ ಬಾಡಿಗೆ ರೊಕ್ಕ ಹುಟ್ಟಿರ್ಬೇಕು. ಅಂತ ಗಟ್ಟಿ ಕುಳ ಹುಡುಕಿ ಯಾಕೆ ಮದುವೆ ಮಾಡಬಾರ್ದು? ಅದು ಅಷ್ಟು ಹಗರಕ್ಕಿಲ್ರಿ. ನೀನ್ಯಾಕ ಹಂಗಂತೀವೋ ಮರಯ್ಯ? ನಿಮ್ ತಂಗಿ ನೋಡಾಕ ಚೆಲಿವದಾಳು, ಮತ್ತಾಕಿನ ಬೇರೆ ಒಂದ್ ಸಣ್ಣ ಅಂಗಡಿ ಐತಿ. ಇದಕ್ ನೀನೇನಂತೀವೇ ಅಮ್ಮ? ಆಕಿನೂ ಒಂದು ಮಾತು ಕೇಳಿ ನೋಡ್ರಿ. ಆತಮ್ಮ ನಾ ಹೋಗ್ ಬರ್ತೀನಿ, ನಮ್ದು ಕೆಲಸ ಅದಾವ. ಅಲ್ಲೋ ಚೆನ್ನಪ್ಪ, ನಿಮ್ ತಂಗಿ ಹೂ ಅಂದ್ರ ಇವತ್ತಿನ ಪತ್ರಿಕೆ ಒಳಗೊಂದು ಜಾಹೀರಾತು ಕೊಡುನು, ಏನಂತಿ? ಕಲ್ಲೊಗದ್ ನೋಡ್ಲಕ್ಕ ಹರ್ಕತ್ತಿಲ್ರಿ ಸಾಹೇಬ್ರ. ಹಂಗಾದ್ರ ಜಾಹೀರಾತು ಕೊಡಂದ ಏನು? ಜಗತ್ನಾಗ ಇಂಥ ಮಂದಿನ ಇರ್ತಾರ. ಬಾಡಿಗೆ ದಸೆಯಿಂದ ನಾ ಎದಿ ಹೊಡೆದಿದ್ವಿ, ಇವ್ರು ಬಂದ್ರು. ಸಾಹೇಬ್ರ ಒಂದ್ ಕಪ್ ಚಾ ಕುಡಿತೀರೇನು? ಕೇಳ್ತೀರಣ್ಣ? ಸಿಗರೇಟ್ ಜೊತೆ ಚಾ ಕುಡಿದ್ರ ಮಸ್ತ್ ಇರ್ತೈತಿ ಅಂತ. ಬರ್ರಿ ನಡ್ರಿ ಒಳಗ. ನಮಗ ಹಸಿವಾಗೈತಿ, ನಮಗ ಅನ್ನ ಕೊಡ್ರಿ, ಇಲ್ಲ ಕೆಲಸ ಕೊಡ್ರಿ, ಇಲ್ಲ ಒಂದ್ ಕೊಟ್ಟು ವಿಷಾದ ಕೊಡ್ರಿ. ನಾನು ಈ ದೇಶದ ರೈತ ಇದ್ದೀನಿ. ಹಗಲು 12 ತಾಸು ಭೂಮಿಯಲ್ಲಿ ದುಡಿತೇನೆ. ನಾನು ನೇಕಾರ ಅದೇನಿ. ದಿನ ಪೂರ್ತಿ ಕುತ್ತನೇ ಇದ್ರು ಒಂದು ಮೊಳ ನೇಬೋದಷ್ಟ. ನಾನು ಈ ದೇಶದ ಉದ್ಯಮ ಇದ್ದೇನೆ. ಒಮ್ಮಿಂದ ಮೇಲೆ ಶೇರ್ ಮಾರ್ಕೆಟ್ ಬಿದ್ದು ನನ್ನ ಉದ್ಯಮನ ಅತಂತ್ರ ಸ್ಥಿತಿಗೆ ಬಂತು. ನಾನು ರೈತ ಕಾರ್ಮಿಕ ಆದೀನಿ. ಆದ್ರೆ ಈಗ ದೇಶಕ್ಕೆ ಅನ್ನ ಕೊಡೋ ರೈತಗ ಒಂದು ತುತ್ತು ಅನ್ನ ಇಲ್ಲ. ಮನ್ಯಾಗ ಹೆಂಡತಿ ಮಕ್ಕಳು ಉಪವಾಸ ಕುಂತಾರ. ಖಾಲಿ ಕೈಯಿಂದ ಹೋಗಿ ಅವ್ರಿಗೆ ಹ್ಯಾಂಗ್ ಮುಖ ತೋರಿಸ್ಲಿ? ಅದಕ್ಕ ನಾವು ಒಂದಾಗಿ ನಮಗ ಹಸಿವಾಗೈತಿ, ನಮಗ ಅನ್ನ ಕೊಡ್ರಿ, ನಮಗ ಹಸಿವಾಗೈತಿ, ನಮಗ ಅನ್ನ ಕೊಡ್ರಿ. ನಾವು ಮಹಿಮಾರಿ ಬದುಕೋ ಹೆಣ್ಮಕ್ಳು ದಿನಾಲಿ ಯಾವ್ದಾದ್ರು ಗಿರಾಕಿ ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತೀವಿ. ಅಲ್ಲಿ ನೋಡೋ ಗಿರಾಕಿ ನಾನು ಡಿಗ್ರಿ ಪಾಸ್ ಮಾಡಿ ಒಂದು ಯಾಕೆ ಕೊಡವಲ್ರ ಅಂತ ಹೇಳಿ ಮ್ಯಾನೇಜರ್ ಕೇಳಕ್ ಹೋದ್ರ, ನಾ ಫ್ಯಾಕ್ಟ್ರಿನ ಬಸ್ತೀನೋ, ನೀ ಅವ್ ನನ್ನ ಕೇಳಾಕ ಅಂತ ಹೇಳಿ ನನ್ನ ಹೊರಗೆ ಹಾಕಿದ್ರು. ಅಲ್ಲ,
ನನ್ನ ನಂಬ್ಕೊಂಡು ನಮ್ಮ ಅವ್ವ ಅಪ್ಪಗೇನು ಹೇಳಿ, ಅಣ್ಣ ತಮ್ಮಗೇನು ಹೇಳಿ, ಅಕ್ಕ ತಂಗಿಗೇನು ಹೇಳಿ? ಅದಕ್ಕ ನಾನು ಒಂದ್ ನಿರ್ಧಾರಕ್ಕೆ ಬಂದೀನಿ. ಏನ ಟೈಮ್ ಎಷ್ಟಾತು? ನನ್ನ ಹಂತಕ್ಕ ವಾಚ್ ಇಲ್ಲ. ಬರ್ತಿ ಏನು? ಹಸಿವಾಗೈತೆ ನೋಡು, ತಿನ್ಲಾಕ ಏನಾರ ಕೊಡ್ತೀನಿ ಅನ್ನ ಬರ್ತೀನಿ. ಏ ಹುಚ್ಚ ಹುಡುಗಿ, ಕುಕ್ಕಟ ಬೇಲೆ ಕಡಿ ದಂಧೆ ಮಾಡಕ್ ಹೊಂಟ್ಲೇನು? ಯಾರು ಗೊತ್ತು? ಈ ಕಡೆ ಲಾಭ ಬಿಡು. ನಮ್ ಹೊಟ್ಟಿ ಮೇಲೆ ಹೊಡೆದು ಏನ್ ಬದುಕು ನಡೆಸ್ತಾಳೋ ಏನೋ. ಏಯ್ ಹಂಗ್ಯಾಕ್ ಮಾತಾಡ್ತಿ? ನಾ ಯಾಕೆ ನಿಮ್ ಹೊಟ್ಟೆ ಮ್ಯಾಗ ಹೊಡಿಲಿ? ನಾ ದಂಧ ಮಾಡ್ತಿಲ್ಲ, ಇದು ಹತ್ತೆಕಿನ ಹಾದಿ ಅಂತ ಇಲ್ಲಿಂದ ಹೊಂಟಿದ್ನಿ. ಆಗ ಸುತ್ತ ಹಗ್ಗ ಒಗ್ದ ಹೋಗಿಲಾಕತ್ತೀನಿ. ಒಂದ್ರ ಟೊಂಗಿಗೆ ಹಗ್ಗ ಕುಂಡ್ರಬೇಕು. ಅವನ್ ಕಡೆ ಹೊಂಟೇನು? ನನ್ಗ ಮುಂದಕ್ಕೆ ಹೋಗೋದೈತಿ ಅಂತ ಹೇಳಿದ್ವಿ. ಈ ಮನಸ್ಸು ಬೇಡಾಗೋಣ. ಆಗಳ ಸುಟ್ಟ ಇಲ್ಲ ನಿಂತಾವ. ಇವಕ್ಕ ದಂಧ ಮಾಡಕ್ ಬೇರೆ ಜಾಗರ ಸಿಗ್ಲಿಲ್ಲ. ಅಯ್ಯ ಇವ್ನ್ ಕೂಡ ಏನ್ ಮಾತು? ನಡಿ ನಡಿ. ನಿನಗೂ ಉರ್ಲಾಕ ಗಿಡ ಗಿಡ ಬೇಕಿತ್ತೇನಪ್ಪ? ಹಿಂಗ್ಯಾಕ್ ಕಾಡಕತ್ತೀಯ ಮಾರಾಕಿ? ಏನು ಮಾಡ್ತೀಯ? ಅಯ್ಯ ಅಂತ ಹೊಳಕಿನ ಧನಪ್ಪ ಇವ್ಗೊಂದ್ ಬಟ್ಲ ನೀರ್ ಕೊಡ. ಆತ ಯವ್ವ ಯವ್ವ ಇದ ಬೋಣಿಗೆ ಮತ್ತ ಊರಾಗ ಮಂದಿ ಕಡೆ ನೀರ್ ತಗೊಳಕ್ ರೊಕ್ಕಿಲ್ಲ. ನಾನು ಬೆಟ್ ಮಾಡಿ ಒಂದ್ ಚಾಕ್ರಿ ಹಿಡ್ಕೊಂಡಿನಿ. ಮತ್ತ ನಾ ದಿನಾ ಸಂಜೆ ಮುಂದೆ ಅತನಿಗೆ ಹೋಗಕ್ ಬೇಕಲ್ಲ.
ಮತ್ ನೀನು ಪುಕ್ಕಟ ನೀರ್ ಕೊಟ್ಟು ನಾ ಗಡಂಗಿ ಹೋಗಿ ಏನ್ ಕೊಡ್ದೇಳು ಅದಕ್ಕೆ ಬುಡ್ಗಿನೂ ಹಾಲ್ವಾ? ಇದು ಚಲೋ ಅಲ್ಲಿ ನೋಡ್ದಾನಪ್ಪ. ಯಾರು ಚಲೋ ಅಲ್ಲ ತಾಯಿ, ನನಗೆ ಯಾರು ಹೇಳ್ಬೇಕು ಯಾರು ಕೇಳ್ಬೇಕು? ನಿನ್ನಂತ ಪುಣ್ಯಾತ್ಕಿತ್ತಿಗೆ ಆ ದೇವ್ರ ಬಂದು ರೊಕ್ಕ ಕೊಟ್ಟ, ನಾ ಹಿಂಗ ಬೀದಿ ಮ್ಯಾಗ ಹೋಗುದೇವ. ಹಂಗ್ಯಾಕ್ ಅಂತಿದ್ದಾನಪ್ಪ? ಮಳೆ ನಿಂತಂಗಾತು, ನಡಿ ಚಾ ಕುಡಿಯೋಣ. ಒಲ್ಲಿವ ನಾ ಒಮ್ಮೆಕ್ಲೆ ಸಂಜೆ ಮುಂದ ಆ ಚಾ ಕುಡಿಯವ. ನಾನು ಮತ್ತ ನೀರಿನ ಗಿರಾಕಿ ನೋಡ್ತೀನಿ, ಬರ್ಲಿ ಹಂಗಾರ. ಆತನಪ್ಪ, ನಾವು ಹೋಗ್ತೇವೆ. ಯವ್ವ ಸೌಕಾಸ, ಈಗ ಮಳಿ ಆಗಿತ್ತು ರಾಜ್ಯಗ ಪಜ್ಜಗ ಕಾಲ್ ಜಾರಿ ಬೇತ್ಗೆತ್ರಿ ಮತ್ತೆ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಏ ಬಾಲು, ಇದು ರಂಭೆ ಮೇನಕೆಯ ವಂಶದ ಬೆಳಗ್ಗೆ ನೋಡು, ಈ ಮಾಲು ಹೊಸ ಮಾಲು. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಜ್ಯೂಟಿ. ಸುಮ್ಮನೆ ಹೋಗ್ತೇನಿಲ್ಲ ದಾನ್ಯ, ಇಷ್ಟ ದನ ಗಿರಾಕಿ ಇದ್ದಿಲ್ಲ. ಈಗ ಹಳ್ಳಿ ಕಡೆಯಿಂದ ನಾ ಗಿರಾಕಿ ಬಂದವು ಬಂದ ಮಗ ನೀರ್ ಅನ್ಕೋತ ಮಗನ ಇನ್ನೊಮ್ಮೆ ಒದರ್ಲೆ ನಿಂದು ನೀರಿಂದ ಬೋಳಿಸ್ತಾನೆ. ನಾವು ನಾವು ಒದ್ರದ್ದು ನನ್ನ ತಂದ ಐತಿ. ನೀನು ಮುಂಜಾನೆ ಗಿರಾಕಿ ಅಂದ್ರೆ ನಾ ಮಾಡ್ಲಿ, ನನಗೂ ಮುಂಜಾನೆ ಬೋಣಿಗೆ ಇಲ್ಲ ಬೋಣಿಗೆ. ಸುಮ್ಮ ಕೂಡ್ತೇನಿಲ್ಲ ದಾನ್ಯ, ಅವಲ್ಗೆ ಒಟ ಅಂತಾರೆ ಅಂತೇಳಿ ಮಂದಿ ಮಾತಾಡ್ಲಿಕ್ಕೆ ಹತ್ತಾರ. ಅಂತೇಳಿ ಮೇಲೆ ಕೈ ಹೇಳ್ತೀಯಲ್ಲೋ ಆಗುದಿಲ್ಲ. ನಾವು ಒದ್ರವನ ನೀರ್ ಬೇಕಂದ್ರಿ ನೀರು. ಸುಮ್ಮನೆ ಹೋಗ ದಾನ್ಯ, ಗೌಡ್ರ ಬಾಗ ಸೌಂಡಿರ್ರಿ ಹೋಗಲ ರೂಪಾಯಿ ಕಟ್ಪಟ್ಟಿ ಸೌಂಡ್ರಿ. ಗಿಡ ಮರ ಕಬ್ಬಿನ ಬೆಳಿ ಹೆಂಗ್ ಮಲ ಮಲ ಅಂತ ಕಾಣ್ತಿದ್ವು. ಮಂಜು ಕುಡ್ದು ಹಾದಾಗಿನ ಕಲ್ ಸಹಿತ ಎಣ್ಣೆ ಹಚ್ಕೊಂಡು ಮದುವಾಗ ನಂಗೆ ಕಾಣ್ತಿದ್ವು. ಮುಂಜಾನೆ ಅನ್ನೋದು ಇಷ್ಟು ಚಂದ ಇರ್ತೈತಿ ನಾನ್ ನೋಡೇ ಇರ್ಲಿಲ್ಲ. ಆಗ ನಡು ರಾತ್ರಿ ಮಟ್ಟ ಗಿರಾಕಿ ಮಾಡ್ಕೋತ ಯಾವಾಗೋ ಹೊರಗ್ ಕೌದಿ ಮುಸ್ಕಾಕೊಂಡ್ ಮಕ್ಕೊಂಡ್ರ ಎಚ್ಚರ ಆದಾಗ ನೆತ್ತಿ ಮ್ಯಾಗ ಬಿಸಿಲು ಕೊರಿತಿತ್ತ. ಯಾಕಾದ್ರೂ ಮತ್ತೊಂದ್ ದಿವ್ಸ ಬಂತು ಅಂತ ಹೊಟ್ಟೆ ಕಿರ್ಚ್ತಿತ್ತ. ಆದ್ರ ಈಗ ಅದ ಬಿಸಿಲು ಅದ ಹಸರು ಗಿಡದ ಮ್ಯಾಗ ತಕ್ಕ ತೈ ಅಂತ ಕುಣಿಯಾಕತ್ತೈತಿ. ನಾನು ಗೆಜ್ಜಿ ಕಟ್ಕೊಂಡು ಒಂದು ಹಾಡು ಹಾಡ್ಲೇನಾ? ನಾ ಒಳಗೋಗಿ ಒಂದಿಟ್ ಮುಖ ನೋಡ್ಕೊಂಡು ಪೌಡರ್ ಕುಂಕುಮ ಹಚ್ಕೊಂಡ್ ಬರ್ತೇನಾ? ನಮ್ ಚಂದ್ರವ ಎಷ್ಟು ಚಲೋ ಕಾಣ್ತಿದ್ನಲ್ಲ. ಚಂದ್ರ ಚಂದ ಕಾಣ್ತಾಳ, ನೀನು ಅದಿ ಎಷ್ಟ್ ರೂಪು ಗುಂಡಾಗಿ. ಚಂದ್ರವ ಬಾಯಿ ಚಂದ್ರವ ಆಯಿ ನಾ ಹೆಂಗ್ ಕಾಣಕತ್ತೀನೋ? ಅಯ್ಯ ಮಗಳೇ, ಹರ ಅನ್ನೋದ ಚಂದ. ಹರದವರು ಹೆಂಗಿದ್ರು ಚಂದ ಕಾಣಿಸ್ತಾರೆ. ಅದು ಬಿಡು ಆಯಿ, ಈ ಸೀರೆ ಹೆಂಗೈತಿ? ಇದಕ್ಕೆ ಪೋಲ್ಕ ಹೋಗ್ತೈತಿಲ್ಲ? ಸೋಮಾರದೊಳಗ ಅಗಾವ ರೊಕ್ಕ ಕೊಡ್ತಿದ್ರ ಆ ಬಡ್ಡಿ ಗೋವಿಂದ ನಿನ್ನ ಅಂಗಡಿಯಿಂದ ಹೊರಗೆ ಹಾಕ್ತೀನಿ ನನ್ನ. ನೀನ್ ನೋಡಿದ್ರ ನನ್ನ ಸೀರೆ ಹೆಂಗೈತಿ, ನನ್ನ ಕೂಬಸ್ ಹೆಂಗೈತಿ ಅದು ಕುಣಿಲಾಕತ್ತೀಯವ. ಏನ್ ಹೇಳೋದು ನಿನಗ? ಹೌದಲ್ಲ ಆಯಿ, ನಂಗ್ ಮರ್ತಾ ಹೋಗಿದ್ ನೋಡ. ನಾ ಏನ್ ಮಾಡ್ಲಿ ನೀನ ಹೇಳ? ಅದಕ್ಕ ನಾನು ನಮ್ಮ ಮುದುಕ ಕೂಡಿ ನಿನಗೆ 20,000 ರೂಪಾಯಿ ಕೊಡ್ಬೇಕಂತ ಮಾತಾಡ್ಕೊಂಡಿಯವ. ನಿನಗ ಬೇಕನ್ಸಿರ ನೀನ್ ಅಂದಾಗಿನ ಸಾಮಾನ ನನ್ನ ಹೊತ್ತಿಗಿರ್ಲಿವ. ನನ್ನಂತ ಹುಚ್ಚುಮುಂಡಿಗೆ ನೀವು ಸಾಲ ಕೊಡ್ತೀರಿ? ನೀನು ನನ್ನ ಮಗಳಿದ್ದಂಗಲ್ಲ ಯವ್ವ. ಹೋಗ್ ಬರ್ತೀನ? ನಿಮ್ದು ಬಾಳ ಉಪಕಾರ ತಾಯಿ. ಈ ಕರ್ವಸ್ತ್ರ ಹೇಗೈತ? ಬಾಳ ಚಂದ ಐತವಾ. ನಿನ್ ಗಿಡದ ಬಿಡಕ್ ಬೆಟ್ಟ ಆಗಿದ್ದಲ್ಲ ಅವ್ನ್ ಕೊಡ್ಲಾಕನ? ಅಯ್ಯ ನಿಂಗೇನಾತ? ಆ ಗುರುಪಾದ ತಲೆ ಬೋಳ್ಸ ಕತ್ತಿ ತಗೊಂಡ್ ಬಡದ್ ನಾನು.
ನಾ ಎಂತಕ್ಕೆ ನೋಡು ನೋಡ್ಲೇ ಇಲ್ಲ. ನಡೀತಾನಪ್ಪ, ತಾಬ್ರು ಡಾಕ್ಟರ್ ಕಡೆ ಹೋಗೋಣ. ರೊಕ್ಕ ಏನಾರ ಬೇಕೇನಾ? ಅವ ದವಾಖಾನಿ ಕಡೆ ಹೋಗಂಗಿಲ್ಲ. ಮತ್ತ ಸೀದಾ ಪೊಲೀಸ್ ಸ್ಟೇಷನ್ ಹೋಗ್ತಾನ. ಆ ಗುರುಪಾದ್ರ ವಿರುದ್ಧ ಒಂದ್ ತಕರಾರು ಕೊಟ್ಟು ಆ ಮಗನ್ ಒಳಗ್ ಹಾಕಿಸ್ತಾನ. ಆ ಗುರುಪಾದ ಅದಾನಲ್ಲ ಬಾರಿ ಗಟ್ಟಿ ಕುಳ ಅದಾನ. ಗಂಟು ಮಾಡ್ಯಾನ ಮಗ. ಹಂಗೇನಾರ ಸಿಕ್ಕಿತ್ತಂತೀರಿ ಪರಿಹಾರ? ಕೈ ಬಾದಾಗಿದ್ರೆ ಸಿಗ್ಲಿಕ್ಕಬೇಕು. ಕೈ ಎತ್ಲಾಕ ಬರುವಲ್ರಿ. ಹಂಗಾದ್ರ ಸಾಕ್ಷಿಯಾರ ಹೇಳ್ತಾರು. ನೀವ ಇದ್ರಲ್ಬಿ ನಿನ್ನೆ ನೀವ ಹೇಳ್ಬೇಕು. ಮತ್ತೆ ಹೇಳ್ತಿರಿಲ್ಲ? ಶಾಂತವ, ನೀ ನೋಡಿರ್ಬೇಕಲ್ಲ? ನಾನ್ ಏನ್ ನೋಡ್ಲಿಲ್ಲ. ನನ್ ಯಾಕೆ ಪೊಲೀಸರ ಸರ್ಗ? ಇರವ, ನೀ ನೋಡಿರ್ಬೇಕಲ್ಲ? ನಾನ್ ನೋಡಿಲ್ವಾ ಯವ್ವ. ಅದೇ ಟೈಮಿಗೆ ಕರೆಕ್ಟ್ ಆಗಿ ಮುಗುಲ್ ಮ್ಯಾಗ ಒಂದ್ ವಿಮಾನ ಹೊಂಟಿತ್ತು. ಅಲ್ಲೇ ನೋಡ್ಕೊಂಡ್ ನಿಂತಿ ನೋಡು. ಇಲ್ಲೆಲ್ಲ ಏನಂತ ಗೊತ್ತಾಗ್ಲಿಲ್ಲ. ಅಯ್ಯೋ ಯಜ್ಜ, ಕರೆನಾಗ ಕೈ ಮುರಿದಿತ್ತಲ್ಲೋ. ಹೌದಲ್ಲ ಶಾಂತಪ್ಪಣ್ಣ, ಬೋಧನಾಗ ಮುಗಿದು ಹೋಗಿತ್ತ. ಎಂತ ಮಂದಿ ಅದಾರ ಇವ್ರು. ಆ ಗುರುಪಾದ ಇವ್ರ ಕಣ್ಣು ಎದ್ರೆ ದಾನನ್ ಕೈ ಕೊಯ್ದ. ಆದ್ರೆ ಇವ್ ಸಾಕ್ಷಿ ಹೇಳೋದಿಲ್ಲ. ದನಪ್ಪ ನಡಿ, ನಾನ್ ನೋಡಿರ ಅಂತ ಹೇಳ್ತೀನಿ ನಡಿ. ಅದಕ್ಕ ಸುಳ್ಳು ಸಾಕ್ಷಿ ಅಂತಾರ. ಅದು ಶಿಕ್ಷಣ ಹೋಗಿದ್ದಿ. ಅಯ್ಯೋ ನನ್ ಮಕ್ಕಳು ಅಳ್ತಿರ್ತಾವ. ಸಗಿರಿ ಯವ್ವ, ಏನ್ ಮಾಡೋದೈತಿ? ನೀ ಏನ ಕೈ ಬಾತೈತಿ ಅಂತಿ, ನನಗೇನ ಬಾ ಹೇಳಿಲಕತ್ತೈತಿ ಅನಿಸ್ತೈತಿ. ಇಲ್ಲಿ ಚಂದ್ರವ್ವ ಅಂದ್ರ ನೀನೇನವ್ವ? ನಾನು ನಶೆ ನರ್ಸಪ್ಪ ಆದಿನಿ. ರವಿ ನನ್ ಮಗ ಅದನ. ನಿನ್ ಬಗ್ಗೆ ಎಲ್ಲ ಹೇಳಾನ. ಏನೋ ಅವ್ನ ವೇಳೆ ಚಲೋ ಇತ್ತು. ತಸಕ್ಕಂತ ನೀ ಭೇಟಿಯಾದಿ. ಆ ದೇವ್ರ ಕಣ್ ತೆಗೆದ ಅವನ್ನ ಬದುಕಿಸ್ತಾ. ಹಂಗ್ಯಾಕಂತೀರಿ ಮಾವ? ಬರ್ರಿ ಕುತ್ಕೊಡ್ರಿ. ಆಗಿಲ್ಲವ ಅಂದಂಗ ಬೆಂಗಳೂರಿಂದ ಅವನ್ ಕಾಕನಿಂದ ಪತ್ರ ಬಂದೈತಿ. ಸರ್ಕಾರಿ ಬಸ್ ಡಿಪೋದಾಗ ಕೆಲ್ಸಕ್ಕೆ ತಗೋತಾರಂತ. ಹೌದಾ? ಕರೆನಾ? ನಂಗ್ ನಂಬಕ್ ಆಗ್ಬೋದು. ಕರೆನ ಹೌದು. ನೋಡಿಲಿ ಪತ್ರ. ಆದ್ರೆ ಈ ಕೆಲ್ಸಕ್ಕೆ ಸೇರ್ಕೋಬೇಕಂದ್ರೆ 50,000 ರೂಪಾಯಿ ಖರ್ಚಾಗ್ತದಂತ. ಅಷ್ಟ ಹೌದಿಲ್ಲ? ನನ್ ರವಿ ನೌಕರಿ ಮುಂದೆ ಇದ್ಯಾವ ದೊಡ್ಡ ಮಾತಾ? ನನ್ನಂತ ಕೊಳಕ್ಕೆ ಬರ್ಬೇಕು. ಮಾವ, ನಾ ಕೊಡ್ತೇನೆ. ಅಂಗಡಿ ಮಾರಾದ್ರೂ ರೊಕ್ಕ ಕೊಡ್ತೇನೆ. ಚಂದ್ರವ್ವ, ಎಂತ ದೊಡ್ಡ ಮನ್ಸವಾ ನಿಂದು. ನನ್ ಮಗ ರವಿ ಮಸ್ತ್ ಹುಡುಗಿನೇ ಆರ್ಸಾನ್ ಬಿಡು. ಮಾವ, ನಾ ಈಗ ಹಿಂಗ್ ಮಾಡ್ತೀನಿ. ಈ ಅಂಗಡಿ ಕೊಡಕ್ಕಂತ ಬಾಡಿಗೆಗೆ 20,000 ರೂಪಾಯಿ ಸಾಲ ತಗೊಂಡಿದ್ನಿ. ಅವ್ನ ಇಟ್ಕೊಡ್ರಿ. ಇನ್ನು 30,000 ರೂಪಾಯಿ ಏನಾದ್ರು ಬೇಜ್ಬಿ ಮಾಡಕ್ ಬರ್ತೈತಿ. ನನ್ ರವಿಗ್ ನೌಕರಿ ಹತ್ತಿಲ್ಲ, ನಂಗೆ ಅಷ್ಟ ಸಾಕು. ನಾ ಬರ್ಲಾ ಚಂದ್ರವ್ವ? ಮಾವ, ಚಾ ಕುಡ್ದೋಗ್ರಿ. ಚಾಗಿ ಇಲ್ಲ, ಬೇರೆನೆ ಕುಡಿಯೋದು. ಯವ್ವ, ನೀನು ತಪ್ಪು ಮಾಡಕತ್ತಿ ಅನಿಸ್ತೈತಿ. ಯಾಕ? ಹೆಂಗ? ನಿನಗ ಅಂಗಡಿ ಹಾಕ್ಲಾಕ ರೊಕ್ಕ ಯಾರು ಕೊಟ್ಟಾರಂತ ಗೊತ್ತೈತೇನು? ಗೊತ್ತೈತಿ. ನಾ ಅಬರೋದಿಲ್ಲ ಬಾಳೆ ಮಾಡ್ಲಿ ಅಂತ ದೇವ್ರು ಹಾಕೊಟ್ಟಿದ್ದೈತಿ. ಮತ್ತೀಗ ಅದನ್ನ ಮಾಡ್ಕೋತಿ. ಹೌದಾ? ನಾಳೆ ನಿನ್ ಗತಿ? ಅಯ್ಯ, ರವಿ ನನ್ ಮದುವೆ ಮಾಡ್ಕೋತಾನ. ಎಂದ ಇಟ್ಕೊಂಡು ನಾನೇನ್ ಮಾಡ್ಲಿ? ಯಾರು ಹೇಳಿದ್ರು ನಿನ್ಗ? ಅವ್ರಪ್ಪ ಬಂದಾಗ ಮಾವ ಮಾವ ಅಂದಿ. ಮನುಷ್ಯನ ಮನಸ್ಸು ಹಿಂಗ ಇರ್ತೈತೆ ಅಂತ ಹೇಳಕ್ ಬರಂಗಿಲ್ವಾ? ದಾನಪ್ಪ, ರೊಕ್ಕ ಹೋದ್ರು ಹೋಗ್ಲಿ, ನನ್ ರವಿಗ್ ಚಲೋ ಆಕೇತಿಲ್ಲ. ನೀ ಎವಡೋದೇನು? ಜಗತ್ತಿಗೆ ಚಲೋ ಮಾಡ್ತೇನೆ ನಿನಗೆ ಕಂತ ಕೊಟ್ಟಾರೇನು? ಮೊದಲ ನಿನ್ನ ನೀ ಸುಧಾರಿಸ್ಕೋ. ಜಗತ್ತು ಸುಧಾರಿಸ್ಕೊಂಟಾಳ ಜಗತ್ನ. ನೀ ಪುಕ್ಕಟ ರೊಟ್ಟಿ ಕೊಡ್ತಿ ಅಂತ ಹೇಳಿ ಹಾಕಿದಂಗ ಗುರ್ತಿದ್ದವ್ರು ಇಲ್ದವ್ರು ಮುದುಕರು ತನಕ ಸುಳ್ಳು ನಿನ್ನ ಮನೆ ಮುಕ್ಕ ಮುಡಿದ್ರು. ಇದು ಜಗತ್ತಿನ ಚಕ್ರ ಐತವಾ. ಬಸವಣ್ಣ, ಚನ್ನ ಬಸವಣ್ಣ, ಪ್ರಭುದೇವರು ಯಾರು ಬಿಟ್ಟಿಲ್ಲ. ಮೊದಲ ನಿನ್ನ ನೀ ಸುಧಾರಿಸ್ಕೋ. ಜಗತ್ತು ಸುಧಾರಿಸ್ಕೊಂಟಾಳ ಜಗತ್ನ. ದಾನಪ್ಪ, ನನಗೆ ಅವನ ಮ್ಯಾಗ ಮನ್ಸಾಗೈತಿ. ನಾವ್ ನಮ್ಮ ಮದುವೆ ಮಾಡ್ಕೊಳ್ಳೋದು ಬೇಡಂತಿ. ಮದ್ವೆ ಮಾಡ್ಕೊರವ, ಯಾರು ಬೇಡಂದ್ರು? ಹಂಗಂತೇಳಿ ಯಾರೋ ಬತ್ಲದಂತೇಳಿ ನಿನ್ನ ಮೈ ಮ್ಯಾಗಿದ್ದಾರೆ ಬೀಚ್ಕೊಟ್ರೆ ಹೆಂಗವಾ? ನಡಿ, ಒಳಗೆ ನಡಿವಾ. ನಾನು ದವಾಖಾನೆ ಮಠ ಹೋಗಿ ಬರ್ತೀನಿ. ನಡಿ. ಕುದುರಿ ಹೋಯಿತೆ ಭಾವದ ಕುದುರಿ ಹೋಯಿತೆ, ಕುದುರಿ ಹೋಯಿತೆ ಭಾವದ ಕುದುರಿ ಹೋಯಿತೆ, ಕುದುರಿ ಹೋಯಿತೆ ಚದುರಮಣಿಯನ್ನ ನಜರ ತಪ್ಪಿ ನಿಜ ಮಂದಿರದೊಳಗಿನ ಹುಡುಕಿ ಬಂದೇನ ಈ ಕ್ಷಣ ಮಿಡುಕಿನೊಂದೇನ ಕಡಕಿಲಿಂದ ಹತ್ತಿಕೊಂಡು ಹೋಗುವುದು ಕೆಳಕ ಬಲಕ ಹುಡುಕಿದರೆ ಅದು ಸಿಗದಲೆ ಸಿಗದು ಶೀಘ್ರದಿ ಕೆಳಕಲು ಆಶಾಗ್ರದಿ ಶಿಶುನಾಳಾಧೀಶನ ಕುದುರೆ ಹೋಯ್ತೆ
ಭಾವದ ಕುದುರಿ ಹೋಯಿತೆ ಕುದುರಿ ಹೋಯಿತೆ ಭಾವದ ಕುದುರಿ ಹೋಯಿತೆ ಕುದುರಿ ಹೋಯಿತೆ ಭಾವದ. ಈ ಕಷ್ಟದ ಅಂಗಡಿ ಗುರುಪಾದ ಅದಾನಲ್ಲ ಅವಾಗ ಖರೆ ಗಂಡು ಗೊಬ್ರು ನೋಡ್ರಿ. ಯಾಕಂದ್ರ ಅವನ ಅಂಗಡಿಗೆ ಬಂದವ್ರ ಕತ್ತಿದೆ, ಅವನಂತೇಳಿ ಸಾಲ ಇಸ್ಕೊಂಡವ್ರ ಬಡ್ಡಿಲಿ ಬೋಳ್ಸಿ ಬೋಳ್ಸಿ ಊರ್ ತುಂಬ 12 ಮನಿ ಗಳಿಸ್ಯಾನ್ರಿ ಮಗ. ಆದ್ರೂ ಬಾ ದಿನದಿಂದ ಚಂದ್ರವನ್ ಹಿಂದ್ ಬಿದ್ದಾನ. ಅಕ್ಕಿ ಅಂತ ಗಂಟು ಕಂಡಿದ್ದಾನ ಅಂತೀನಿ. ಚಂದ್ರ 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 ಹಾಕಿನ ಅಂಗಡಿ ಇಲ್ಲೇ ಐತದೆ ಕಾಕ. ಹಾ ಚಂದ್ರ ಅಂಗಡಿ ಇದೆ ಮುನ್ಪ ಇದ ಒಳಗಿರ್ಬೇಕು ನೋಡು. ಚಂದ್ರ ಯಾರು ಬೇಕಾಗಿತ್ತ? ನಾ ರವಿ ಅದೀನಿ, ಚಂದ್ರಾಣ ದಶೆಯಿಂದ ಬಂದೇನೆ. ಆಕಿ ಮನೆಗಿಲ್ಲ, ಹೊರಗ್ ಹೋಗ್ಯಾಳ. ಚಂದ್ರಾಳನ ಬಗ್ಗೆ ಎಲ್ಲ ಹೇಳಿರ್ಬೇಕಲ್ಲ. ಅಂಗಡಿ ಸಾಣದಾಯ್ತು ತಂದಿದ್ದ, ಹೇಸಿ ಆಯ್ತು ಬಿಡು. ಹಂಗಾರ ನಂದು ಬೆಂಗಳೂರು ನೌಕರಿ ಖಾತ್ರಿ ಆದಂಗ ಆತು. ಇದ್ರಾಗಿನ 30,000 ರೂಪಾಯಿ ಹೊಂಟಾವಣ. ಅಂದ್ರ ತಾಬಿಡ್ತು ಅಂಗಡಿ ಮಾರ್ಸವ ಅನ್ನು. ಚಂದ್ರಾಳ ನನಗ 20,000 ರೂಪಾಯಿ ಕೊಟ್ಟಾಳ. ಅದು ನಾ ಕೇಳಾರ್ದನ. ಇನ್ನು 30,000 ರೂಪಾಯಿ ತಜುವಿಜಿ ಮಾಡ್ಲಿಕ್ಕೆ ಬೇಕು. ಇಲ್ಲ ಅಂದ್ರ ನಾ ಮುಳುಗ್ದಂಗ ನೋಡು. ಆಕಿ ರೊಕ್ಕ ಕೊಡುವಾಗ ಅವಸರ ಮಾಡ್ಯಾಳು. ನನಗ ರೊಕ್ಕ ಈಗ ಕೊಟ್ರನ ಉಪಯೋಗ. ಚಂದ್ರ ಬಾಳ ಚಲೋ ಹುಡಿ. ನಾ ಎಂತವ ಯಾ ಜಾತವ ಕೇಳಿಲ್ಲ, ಚಲೋ ಹುಡುಗಿ. ನಿಂಗ 50,000 ಕೊಟ್ರೆ ನೀ ಏನ್ ಮಾಡವ? ನೀ ಕೊಡವಣ ಹಂಗಾರ ಕೇಳ. ನಾ ರೊಕ್ಕ ತಗೊಂಡ ಬೆಂಗಳೂರಿಗೆ ಹೋಗವ. ಅಲ್ಲಿ ನಮ್ ಪರಿಚಯದವ್ರ ಪೈಕಿ ST ಡಿಪೋದಾಗ ವಸೀಲ್ ಐತಿ. ರೊಕ್ಕ ಕೊಟ್ರೆ ಆರ್ಡರ್ ಕೊಡ್ತಾರ. ಪೂರಾ ರೊಕ್ಕ ಮೇಲೆ ಕೊಡ್ಬೇಕಾಗಿಲ್ಲ. ಮೊದಲು 20 ಕೊಡದ, ಕೆಲಸ ಅಂದ್ರೆ 30 ಕೊಟ್ರೆ ಸಾಕು. ಹೆಚ್ಚಾಗ್ಲಿಲ್ಲ ಕಡಿಮೆ ತೋ ಮಾರಾಯ. ಇನ್ನ 8 ದಿನದಾಗ ಎಲ್ಲ ಭರ್ತಿ ಮಾಡೋರು ಅದಾರಂತ. ನಮ್ ತಂಗಿಗೆ ಅಂಗಡಿ ಮಾರಕ್ ಹಚ್ಚಿ ನೀ ರೊಕ್ಕ ತಗೊಳವ ಅನ್ನು. ಇನ್ನ 30,000 ರೂಪಾಯಿ ಕಷ್ಟ. ನೀ ಆಕಿನ ಲಗ್ನ ಮಾಡ್ಕೊಳವೇನ? ನಾನು ಮನಸ್ಸಿನಾಗಿನ ಮಾತು ನೀನೇ ಹೇಳಕತ್ತಿಯಲ್ಲೋ ಮಾರಾಯ. ಒಂದ್ ಮಾತು ಹೇಳ್ತೀನಿ ಕೇಳ. ನಿಮ್ಮ ಅಪ್ಪ ಕೊಟ್ಟು 20,000 ರೂಪಾಯಿ ಈ ಅಂಗಡಿ ಮಾಲಕ ಕೊಟ್ಟು ನೀನು ಚಂದ್ರಿ ಕೂಡ ಯಾಕೆ ಅಂಗಡಿ ನಡ್ಸ್ಕೊಂಡು ಹೋಗ್ಬಾರ್ದು? ನೋಡ್ ಚನ್ನಪ್ಪ, ನೀ ನನ್ನ ವಿಷಯದಾಗ ಬಾಳ ತಲೆ ಹಾಕಾಕತ್ತೀಯ. ನಿನ್ನ ತಂಗಿ ಕುಪ್ಸದ ಗಂಟ ನನ್ನ ಕೈಯಾಗೈತಿ. ನಾವಿಬ್ರು ಮದುವೆ ಆಗುದಂಕ್ರು ಖಾತ್ರಿ. ಅದಕ್ಕೆ ನೀ 30,000 ರೂಪಾಯಿ ಕೊಡ್ಬೇಕು. ಇಲ್ದಿರ್ಕ ಅಕ್ಕಿ ಕೊಡ್ತಾ. ನೀ ಇಲ್ದಿರ್ಕ ಅಕ್ಕಿ 30,000 ರೂಪಾಯಿ ಕುಡ್ಲಾಕ ಬೇಕು. ಎಲ್ಲ ಇವನ ಏನ್ರೇ ಚೆನ್ನಪ್ಪನ ಇದು. ಆ ಚಂದ್ರವನ್ ನೆಟ್ರೆ ಹಲ್ಲಾಗಿ ಹಿಡ್ದಾನ ಅಂತೀನಿ. ಅಲ್ಲ ಆ ಎಬ್ಬರು ಹುಡುಗಿಯರೇ ತಿನ್ನಕ್ ಬೇಡ. ಚೆನ್ನಪ್ಪನ ಒಂದು ಮಾತು ಹೇಳ್ತೀನಿ ಕೇಳ್ತೀರೇನ? ಆ ಕಷ್ಟದ ಅಂಗಡಿ ಗುರುಪಾದ ಬಾ ದಿನದಿಂದ ಚಂದ್ರವನ್ ಹಿಂದ್ ಬಿದ್ದಾನ. ಅದು ಕೂಡಿಕೆ ಮಾಡ್ಕೊಂತೀನಿ ಅಂತ ಮಸ್ತ್ ಗಂಟು ಮಾಡ್ಯಾನ್ರಿ ಮಗ. ರೊಕ್ಕ ಕೊಟ್ರು ಕೊಟ್ನ. ನೀವು ಹ್ಞೂ ಅಂದ್ರೆ ನಾ ಹೋಗಿ ಕರ್ಕೊಂಡ್ ಬರ್ತೀನಿ. ಹಾ ಗುರುಪಾದಪ್ಪ, ಗುರುಪಾದಪ್ಪ ಲಗುನ್ ಬಾರೋ ಇದೆ. ಏನು ಚಂದಪ್ಪ ಕರದಿ? ಚೆನ್ನಪ್ಪನ ಕರೆ ಕಳ್ಸಿದ್ರಿ ಬರ್ರಿ ಅಂದಂಗ ಚಂದ್ರ ಒಳಗೆ ಅದಾಳ. ನಾ ಯಾರ್ ಗೊತ್ತೈತಿ? ಗೊತ್ತು. ನಿಮ್ಮ ತಂಗಿನ ಅಂಗಡಿ ಮಾರ್ಲಿಕ್ಕೆ ಹತ್ತಾಳಂತ. ಹೌದು, ಇಷ್ಟು ದಿನ ಅಂಗಡಿ ಮಾಲಕ್ಕಿದ್ದಾಕಿ ಜೋಳಿಗೆ ಹಾಕಕ್ ನಿಂತಾಳ. ಆಕಿ ಮನಸ್ಸಿಲೆ ಬಹಳ ಚಲೋ, ಆದ್ರ ವ್ಯವಹಾರದಾಗ ಸ್ವಲ್ಪ ತಿಳುವಳಿಕೆ ಕಮ್ಮಿ ಐತೆ ಅಷ್ಟ. ನೀವು ಕಮ್ಮಿ ಅಂತೀರಿ, ನಾ ಇಲ್ಲ ಅಂತೇನು. ಒಪ್ಪತ್ನಾಗ 20,000 ರೂಪಾಯಿ ಕಳ್ಕೊಂಡಾಳಕಿ. ಒಂದು ಮಾತು ಹೇಳ್ತೇನೆ ಕೇಳ್ತೀರನ? ಈ ಒಳ್ಳೆತನ ಸಜ್ಜನಿಕಿ ಧರ್ಮದಿಲೆ ನಡೆಯುದು ಎಲ್ಲಾ ಕಟ್ಟಿ ಇಡ್ಲಾಕ ಬೇಕು. ಅಲ್ಲ ದಿನ ಬೆಳಗಾದ್ರದ್ದು ದಾಸೋಹ ಮಾಡೋದಂದ್ರೇನೆ. ಹೌದು, ತನ್ನ ಕೈಲನಿಗದಷ್ಟು ಮಾಡ್ಬೇಕಿತ್ತು. ಹಾಗಾದ್ರೆ ಈ ಕೈವಾಸ್ರ ಯಾರ್ದ್ರಿ ಚೆನ್ನಪ್ಪನ? ನನಗೂ ಗೊತ್ತಿಲ್ಲ. ಚಂದ್ರಿನ ಇದಕ್ಕೆ ಅಂಚೋಲ್ದು ಹೂ ಹಾಕ್ಯಾಳ. ತನಗೆ ಯಾರೋ ಬೇಕಾದವ್ರಿಗೆ ಕೊಡಕಿರ್ಬೇಕು. ಈಗ ಬೇಕಾದವ್ರು ಆಕಿ ಮನ್ಸಿಗೆ ಗಾಯ ಮಾಡ್ಯಾರ. ಹಂಗಾರ ಈ ಕರೋಸ್ತ್ರಕತೆ ಮುಗ್ದಂಗ ಆತು. ಮುಗೀತಂದ್ರೇನ ಜಟ್ ಕಡಿತು. ತಾನು ನಂಗೆ ಕೈಗೆ ಮೈಗೆ ಗಾಯ ಆಗಿದ್ರ ವಾಸಿ ಆಗ್ತಿತ್ತು. ಇದು ಮನ್ಸಿನ ಗಾಯ ಐತಿ, ವಾಸಿ ಆಗಕ್ಕ ವೇಳೆ ಹಿಡಿತೈತಿ. ಹಂಗಾದ್ರ ಆಕಿ ಒಂದು 4 ದಿನ ಊರ್ ಬಿಡ್ಲಾಕ ಬೇಕು. ಅಲ್ಲ ನಾಕಿನ ಹುಬ್ಬಳ್ಳಿಗರ ಕರ್ಕೊಂಡು ಹೋಗಿ ಬರ್ಲೇನು? ಹಗುರಾಗಿ ಕೇಳ್ಬೇಕ್ರಿ. ಆಕಿ ಮನ್ಸಿಗೆ ಗಾಯ ಮಾಡ್ಕೊಂಡಾಳ. ದೇವ್ರ ಅಂಗಡಿ ಮಾಡ್ಕೊಟ್ಟ, ಅದನ್ನು ನಡ್ಸಕ್ ಆಗ್ಲಿಲ್ಲ ಅಂತ ಗೋರ ಬೇರೆ ಹಚ್ಕೊಂಡಾಳ. ಗುರುಪಾದಪ್ಪ, ನಾಕಿ ಸಂಗಟ ಮಾತಾಡ್ ಬರ್ತೀನು. ಹಂಗಾದ್ರ ಊರ್ ತುಂಬಾ ಸಕ್ರಿ ಹಂಚನೇನ್ರಿ ಸಾವ್ಕಾರ? ಹಂಚಲು ಬೇಕಾದಷ್ಟು ಹಂಚ. ಮತ್ತ ಚಂದ್ರ ಕಡೆ ನಿಮ್ ಮಂದಿ ಅದಾರ. ಹ್ಞೂನ್ರಿ. ಅವ್ರಿಗೇನು ಬಾದಿ ಹಿಂದಿನ ಮನೆ ಒಳ್ಳೆ ಅಲ್ಲ ನಂದೇನ್ರ ತಪ್ಪಂತೀಯ? ಇಲ್ರಿ, ನನ್ನ ಮದುವೆ ಆಗೈತಿ, ಹೆಣ್ತಿನೋದಾಳ ಖರೆ. ಆದ್ರ ಇದ್ರು ಇಲ್ಲಂಗ ನನ್ನ ಮದುವೆ ಆಗಿ 5 ವರ್ಷ ಆತು. ಆಕೆ ಹಾಸಿಗೆ ಹಿಡಿದ 6 ವರ್ಷ ಆತು. ನಾ ಏನ್ ಮಾಡ್ಲಿ? ಚಂದ್ರ ಯಾರು ನನಗ್ ಗೊತ್ತೈತಿ. ನಾಯಿ ಹೊಸದೈತಿ, ಮುತ್ ಸಳಿಸಿ ಹೋಗೈತಿ. ಏನ ಅಂದೆ? ಬಾ ಒಳ್ಳೆ ಕೆಲಸ್ರಿ. ನಾಕಿನ್ನ ಮೆತ್ತಗ ಮಾತಾಡ್ಸಿ ಕೇಳವ. ಆಕಿ ಮನಸ್ನ ಏನಾಯ್ತ್ರ ಅಷ್ಟನ ಆಕಿನ ಮದುವೆ ಆಗವ. ಮತ್ತ ಈಗ ಅಡ್ಚಣೆ ಐತೆ ಅಂತ ಹೇಳಿ ಕುಬಸ್ತ ಕೈ ಹಾಕವಲ್ಲ. ಬರೋಬರಿ ರೀ. ಹೌದು, ಈ ಕೆಳಗಿನ ನೀರವೇಕಿ ಸಂಗಟ ಬಾಳ ಮುಂದ್ ಹೋಗಿದ್ದಂತ. ಹ್ಞೂನ್ರಿ, ಆ ಮಗನ ಇದೀಗ ಬಂದ್ ಹೋಗ್ಯಾನ. ಹೌದಾ? ಹೋಗಿದ್ರು ಹೋಗಿರ್ಬೋದು, ಹೋಗಿರ್ಲಿಕ್ಕೆ ಇಲ್ಲೋ. ನನಗೇನದು ದೊಡ್ಡ ವಿಷಯ ಅಲ್ಲ ಬಿಡು. ಮತ್ತ ಈಗ ಹೆಂಗೋ ಆ ರವೀನ್ ಸುದ್ದಿ ಬಿಡ್ರಿ, ನಿಮ್ ಮನಸ್ಸಿನಾಗ ಇದ್ದಂಗ ಆತಿಲ್ವ? ಮತ್ತ ಏನು ಚಂದ್ರನ್ ಕಡೆ ಯಾವಾರ ಯಾಸಿಗಣ್ಣಿಲೆ ನೋಡ್ಯಾನೇನ? ನೋಡ್ದನ ಕೈಯ
ಕಾಲ ಜಾಗದ ಮೇಲೆ ಉಳ್ದಾವ ಹಂಗೆ ಅಂದಂಗ ಶಾಂತಪ್ಪ ತಡಿಯ ತಗ ಈ ರೊಕ್ಕ ತಗಂದ ನಿಮ್ ಮಂದಿಗೆಲ್ಲ ಧಾರವಾಡ ಬಿಡ ಹಂಚ್ಬಿಡಲ್ಲ. ಆಯ್ತ್ರಿ ನಡ್ದೈತಿ ಯಾವ ಚೆನ್ನಪ್ಪನ ಕರಿಬೇಕಾಗಿತ್ತನ ಅಣ್ಣ ತಂಗಿ ಒಳಗೆ ನಾ ಮಾತಾಡ್ಲಿಕ್ಕತ್ಯಾರಂತ ಹೇಳ. ಹೌದ್ ನೋಡಪ್ಪ. ಏನ ಮಾತಾಡಕ್ ಹತ್ಯಾರ? ಏ ಅದನ್ನೆಲ್ಲ ಕೇಳಕ್ ನೀ ಯಾವನ್ನೇ ಮಗನ ನಿಂದ್ರಬೇಕೆಲ್ಲ ಚೆಕ್ ಹೊಡಿಬೇಕಷ್ಟ. ತಡಿ ಸಾವ್ಕಾರ, ತಡಿ ರವಿ, ನಾ ಧಾರವಾಡ ಬಿಡ ತರಕ್ ಹೊಂಟೀನಿ. ಯಾಕಂತ ಕೇಳುದಿಲ್ಲನ, ನಾನ್ ಗುರುಪಾದಪ್ಪಂದು ಚಂದ್ರ ಒಂದು ಮದುವೆ ಗಟ್ಟಿ ಆದಂಗ ಆತ್ ನೋಡಪ್ಪ. ಹಂಗಾರ ನಾವ್ ಒಳಗ್ ಹೋಗ್ಬೇಕ. ಚಂದ್ರನ್ ಸಂಗಾಟ ಮಾತಾಡ ಎಲ್ಲಿ ಹೊಂಟಿ? ಚಂದ್ರನ್ ಸಂಗಡ ಮಾತಾಡಕ್ ಹೊಂಟಿ? ನೋ ಶಾಂತಪ್ಪ, ಹುಡುಗ ಬಾಳ ಮುಂದುವರೆದ್ ಬಿಟ್ಟಾನ. ಮೊದ್ಲ ಹೇಳಿದ್ದಿಲ್ರ ನಿಮಗ? ಇವ ಕೆಳಗಿನ ನಿನ್ನ ಹೆಸರು ಏನರ್ಸಪ್ಪ ನಮಗ? ಅವನರಿ ನೌಕರಿ ಬೆಂಗಳೂರು ಕೊಂಡಾನಂತ ಮಗ. ಒಮ್ಮೆರ ಬೆಂಗಳೂರು ಕಂಡಾನ ಮಗ. ಅಲ್ಲ ಬೆಂಗಳೂರು ಚಂದ್ರ ಬಂದಿ ಹೇಳಿ ಬಂದ ನಿನ್ನ ಬಾಯಿಲಿನ ಹೇಳೋದಂದ್ರೇನ, ನಮ್ಮ ಅಣ್ಣಗ ನಂದು ನಿಂದು ಮದುವೆ ಕಬೂಲಿಲ್ಲ. ನೀವು ಅಂದಿ? ಹೌದಾ? ಹಂಗ ಹೇಳ್ಬೇಕಾತ. ನನಗ ಮಂದಿ ಹಲ್ಕಟ್ ಅಂತಾರ. ಹೌದ್ ಚಂದ್ರ, ನಾ ಹಲ್ಕಟ್ ಅದೀನಿ, ಲಪ್ಪಂಗ ಅದೀನಿ, ಲೋಪರ್ ಅದೀನಿ. ನೀ ಏನಂತೀಯ? ನಾನು ನಿನ್ನ ಪ್ರೀತಿಸ್ತೀನಿ. ನೀ ಎಲ್ಲಿದ್ರು ನಾನು ನಿನ್ನ ಪ್ರೀತಿಸ್ತೀನಿ. ಇದಾಳೆ ಬಂತಲ್ಲ, ನನ್ನ ಸತ್ತಾಗಿನ ಬದ್ನಿಕಾಯಿ ಅನ್ಕೊಂಡಿರಿ. ನನಗೂ ಮನ್ಸೈತಿ, ನಾ ಯಾರನ್ನಾರ ಮದುವೆ ಮಾಡ್ಕೊಳ್ಳಿ. ನಿನಗೇನಾ? ನಿನ್ ಹಾದಿ ನಿನ್ಗ, ನನ್ನ ಹಾದಿ ನನ್ಗ. ನನ್ನ ಹಾದಿಲೇನೋ ಹೊಕ್ಕಿ ನನೋ ಖರೆ. ಆದ್ರೆ ಒಂದ್ ಮಾತು ಲಕ್ಷದಾಗ ಇಟ್ಕೋ, ಇಲ್ಲಿದ್ದವ್ರು ಯಾರು ಸುದ್ದುಳೋರಲ್ಲ. ಇವ್ರು ನಿನಗ್ ಮೋಸ ಮಾಡ್ತಾರ. ಮೋಸ? ಎಂತ ಮೋಸ? ನಿನ್ನ ಕಣ್ಣದವ, ಪರಟಿ ತೂತದವ. ಇಲ್ಲಿದ್ದವ್ರು ಯಾರಿಗೂ ನಿನ್ ಮ್ಯಾಗ ಎಳ್ಳಷ್ಟು ಪ್ರೀತಿ ಇಲ್ಲ. ಅವ್ರ ಸಂಗಾಟ ನಿನ್ನ ಮದುವೆ ಮಾಡಕ್ ಹೊಂಟಾರ. ಹಂಗೆ ಎಷ್ಟೋ ಮಂದಿ ಮಕ್ಕವ, ಅವರು 4 ಮಕ್ಕಳನ್ನು ಹೊಡೆದಾರ. ಚಂದ್ರ ನೋಡಿಲಿ, ಆ ಗಾಡಿ ಅಲ್ಲ ನನ್ ಕಡೆ ನೋಡು. ನಿನಗೆ ನೆನಪೈತಿಲ್ಲ, ನಾವಿಬ್ರು ಗಿಡಕ್ಕೆ ಆಗಿ ನಿಂತಿದ್ದ. ನೀ ದಾಳಪ್ಪನ ಕಡೆ ನೀರು ಕುಡ್ಸಿದ್ದ. ಇಲ್ಲ, ನಾ ಅವತ್ತ ಅವ್ರಲ್ಲ ಹಾಕೊಂಡ್ ಸಾಯ್ತಿದ್ನಿ. ನೀನ ಬಂದ್ ತರಬಿದ್ದೀನಿ. ಅದೆಲ್ಲ ಈಗ ಯಾಕ? ಈಗ ಯಾಕಂದ್ರ ನೀನ್ ನನ್ನ ಸಂಕಟ ಬರ್ಬೇಕು. ಬಾ ಅಂದ್ರ ಬರ್ಬೇಕು, ನಡಿ ಅಂದ್ರ ನಡಿಬೇಕು. ಚಂದ್ರ ಹೇಳ, ಈಗ ಹೊಯ್ಕೋ ಬಡ್ಕೋ ಮಾಡ್ಬೇಡಂತ. ಗುರುಪಾದಪ್ಪ, ನಮ್ಮ ಅಣ್ಣನ್ ಕರಿಬೇಡ್ರಿ. ಹೌದು, ನಂದು ಹೊಂದಾಣಿಕೆ ಆಗೋದಿಲ್ಲ. ನಾ ಎಕ್ಕಂಚಿ ಅಂದ್ರವ ಬಡಚಿ ಅತ್ತನು. ಗುರುಪಾದಯ್ಯ, ಕೇಳುವಂತವನಾಗು. ಈ ಭೂಮಿ ತಾಯಿಯ ಬಿರಿಯಲಿ, ಆಕಾಶವೇ ಕಡ್ಕೊಂಡ್ ಬೀಳಿ. ನಾ ರವಿ ಸಂಘಟನಾ ಮದ್ವೆ ಆಗೋಕಿ. ಹಂಗಾರ ಇದ ಮಾತು ಪಕ್ಕ ಅನ್ನು ಚಂದ್ರ. ಪಕ್ಕ ಪಕ್ಕ ಪಕ್ಕ. ಇದೇನು ಹೋದನಪ್ಪ ಮಾತು ಹೊಸ ಸುದ್ದಿ? ಏನ ಚಂದ್ರ ಒಂದಂತಿನ? ನಾನು ಮಣ್ಣಾಗ ಹಿಡಿದು ಬಿಡ್ಕ ರವಿಯನ್ನು ಹುಡುಗನ್ಕೊಂಡು ನೋಡಿದ್ದಪ್ಪ. ಹೌದಾ? ಇವತ್ತು ಮುಂಜಾನೆ ಹತ್ರ ಮಾತು ಹೊಸ ಸುದ್ದಿ. ಅಕ್ಕಿ ಗುರುಪಾದನ್ ಜೊತೆ ಲಗ್ನ ಆಗ್ತಾರಂತ. ಚಂದ್ರವ್ವ ಅದಾಳೇನು? ಅದಾಳ ಬಾ, ಎಣ್ಣೆ ಡಬ್ಬಿ ಕಾಲೆಗಳು ತಳ್ದ ಮೊಕ್ಕೊಂದಳ. ಆ ಗುರುಪಾದ ನಿನ್ ಕೈ ಹೊಡಿಬೇಕು, ನಿನ್ ತಲೆಗ ಹೊಡಿಬೇಕಾಗಿತ್ತು. ಇರವ ಬಿಟ್ಬೇಕನ? ಚಂದ್ರ ಬರ್ಲಿ ತಡೆ. ಏನ್ರಪ್ಪ ಊರನ್ ಕಮ್ಮಗಳು ಚಂದ್ರವನ ಅಂಗಡಿ ಮುಂದೆ ನೆಟ್ಟ ಕುಂತ್ ಬಿಟ್ಟಿರಿ? ಓನಪ್ಪ, ಮತ್ ಊರನ್ನೊಂದು ಕಾಂಬಕ ಹೊಟ್ಟೆ ಬಂದಿತ್ತು. ನೆಟ್ಟಿಗೆ ತರ ನೆಟ್ಟು ಬಂದು ಕುಂದಿರ್ಬೇಕ. ಲೇ ಧಾನ್ಯ, ಆ ಗುರುಪಾದ ನಿನ್ನ ಕೈ ಕತ್ತಿ ಹಾಕ ಬದ್ದೆ ಬ್ಯಾರೆ ಕಡೆಗೆ ಹಾಕ್ಬೇಕಾಗಿತ್ತು. ಏನ್ರಿ ಬಡ್ಡಿ ಗೋವಿಂದ ಅವ್ರ? ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರ. ಇರ್ಲಿ, ಚೆನ್ನಪ್ಪ ಅದಾನೇನ್ರಿ? ಯಾಕ್ರಿ? ಏನಿಲ್ರಿ, ಚೆನ್ನಪ್ಪ ನಾನು ಇಲ್ಲೇ ಕುತ್ಕೊಂಡು ಮಾತುಕತೆ ಮಾಡಿದ್ವಿ. ಅವ್ರ ತಂಗಿಗೆ ಒಂದು ಗಂಡು ಬೇಕಂತ ಹೇಳಿ ಜಾಹೀರಾತು ಕೊಟ್ಟಿದ್ವಿ. ಈಗ ಸ್ಟೇಷನ್ಗೆ 4-5 ಮಂದಿ ಕರೆ ಮಾಡಿದ್ರು, ಅದನ್ನ ಹೇಳಿ ಹೋಗಕಂತ ಬಂದಿದ್ದೆ. ರೇ ಸಾಹೇಬ್ರ, ನೀವೇನ್ ಗಂಡು ಹುಡುಕ್ತಿರಿ? ಇಲ್ಲೆಲ್ಲ 2 ಗಂಡು ತಯಾರಾಗ್ಯಾವ. ಯಾರಿ ಅವರು? ನಮ್ ಗುರುಪಾದ ಮತ್ತು ನಮ್ ರವಿ. ಹೇಳ್ತಾನಪ್ಪ, ಈ ಗುರುಪಾದ ಅಂದ್ರೆ ಯಾರು? ನಿನಗೇನಾ ತೋಮಾರಯ್ಯ? ಆ ಗುರುಪಾದ ಬೋಳ್ಸಕತ್ತಿರಿ ಹೊಡೆದಾಗಿಂದ ಹಿಂಗ ಆಡ್ತಾವ. ಲೇ ತಮ್ಮ, ಈ ರವಿ ಅಂದ್ರೆ ಯಾರಲ್ಲೇ? ಚಂದ್ರ ಮದ್ವೆ ಆಗ್ತಾನ್ರಿ. ಮತ್ತೆ ಈ ಗುರುಪಾದ ಯಾರಲ್ಲೇ? ಅವ ಚಂದ್ರನ ಮದುವೆ ಆಗವ್ರಿ. ಚಂದ್ರವ್ವ ಜಾತಿಕ. ನನ್ನನ್ ಕೇಳೋದಾದ್ರೆ ಚಂದ್ರವ್ವ ರವಿನ್ ಮದ್ವೆ ಆಗೋದ ಚಲೋ ಅಂತೀನಿ. ಇರ್ಲಿ, ಯಾರನ್ಯಾರ ಮದುವೆ ಆಗೋರಕ್ಕ ಚನ್ನಪ್ಪ ಬಂದ್ರ ಸ್ಟೇಷನ್ ಬಂದನ ಕಾಣ ಅಂತ ಹೇಳ್ರಿ. ಚಂದ್ರವ್ವ ಎಲ್ಲೋಗಿದ್ದಿ? ನಾ ರವಿ ಕೂಡ ಅವ್ರ ಮನೆಗೆ ಹೋಗಿದ್ದಿ. ಅವ್ರ ಅಪ್ಪ ಕೊಟ್ಟು 20,000 ರೂಪಾಯಿ ಇಸ್ಕೊಂಬರಕ್ಕ. ಆದ್ರೆ ಅವರು ಮದ್ವೆ ವಿಷಯ ತೆಗೆದ್ರು.
ನಾವೀಗ ಮದ್ವೆ ತಯಾರಿ ಮಾಡ್ಕೊಳ್ಳೋದೈತಿ. ಹಂಗಾರ ಚಪ್ರ ಹಾಕ್ಸಿ ಪಿಪಿ ಊದಿ ಬಿಡದ. ಹಿಂಗ ಹರೆ ಹೊತ್ತು 4 ಮನೆಯವರು ಹಿಟ್ಟು ಕೊಡ್ರಿ ರೊಟ್ಟಿ ಕೊಡ್ರಿ ಅಂತ ಬಂದ್ರ ಯಾರಿಗೂ ಇಲ್ಲ ಅಂದಕಿನ ಅಲ್ಲ. ಈಗ ಅಕ್ಕಿ ಮನ್ಯಾಗ ಮುದುಕರು ತದುಕರು ಇವರ ತುಂಬ್ಯಾರ. ಹೊಟ್ಟಿ ನೆತ್ತಿ ನೋಡ್ಕೋತಾಳ. ಕೆಳಗಿನ ನರುವಿ ಅಕ್ಕಿ ಸಂಗಾಟ ಲಗ್ನ ಹಾಕನಂತ. ಆ ಮನುಷ್ಯ ಬರೋಬ್ಬರಿ ಇಲ್ಲ. ಅಕ್ಕಿನ ನಡು ನೀರಾಗ ಮುಗಿಸೇ ಬಿಡ್ತಾನ. ಹಾ, ಇದಕ್ಕೇನಾರ ಒಂದು ಮಾಡಾಕಬೇಕು. ಮಾಡ್ತೀನಿ. ಸ್ಮಶಾನಕ್ಕೆ ಹೋಗಿ ಅಗ್ನಿಹೋತ್ರ ಮಾಡಿಸ್ಬೇಕು. ಆದ್ರಿಂದ ಗಂಡು ಹೆಣ್ಣನ್ನ ಬೇಗ ಕಳಿಸಿ. ನಿಲ್ಲಿಸ್ರಿ, ನಿಮ್ಮದೇನ್ ಗಡಿಬಿಡಿ. ನಮ್ಗೆ ಗೊತ್ತೈತೆ. ಜಾಡಿಸ್ಕೊಂಡು ಕುಂದ್ರೆ ಬರ್ರಿ ಬರ್ರಿ. ಸುಮ್ಮನೆ ಚಂದ್ರವ್ವ, ನಿಮ್ ಮಣ್ಣೆ ಇಲ್ಲ, ಅವನೇ ದಾರಿ ಎತ್ ಕೊಡ್ಬೇಕಲ್ಲ. ಅವ ಬರ್ಲಿಕ್ಕಿಲ್ಲ. ಹಂಗಾರ ಮದ್ವೆ ನಡಿಲಾಕಿಲ್ಲ. ಯಾಕ ಶಾಂತಪ್ಪಣ್ಣ ಕನ್ಯಾದಾನ ಮಾಡ್ತಾರೆ? ಕನ್ಯಾದಾನ ಅಲ್ಲ ಯವ್ವ, ರೊಕ್ಕ ಬರ್ಬೇಕು. 50,000 ರೂಪಾಯಿ ಮಾತಾಗೈತಿ. ಅದ್ರ ಪೈಕಿ 20,000 ರೂಪಾಯಿ ಅಗಾವ್ ಕೊಟ್ಟೈತಿ. 30,000 ರೂಪಾಯಿ ಬಾಕಿ ಐತಿ. ಹಂಗಾರ ವರದಕ್ಷಿಣೆ ಏನು ಮತ್ತ? ನೋಡವ್ವ, ಇವತ್ತು ಮದುವೆ ಆಗವ, ನಾಳೆ ಸಂಸಾರ ನೋಡವ. ಅವ್ನ ಹೊಟ್ಟೆಗೆ ಕ್ಯಾರ ಹಾಕತ್ತೆ. ನಾನು ನೀ 50,000 ರೂಪಾಯಿ ಕೊಟ್ರೆ ಅವನ್ಗೊಂದ್ ಪಕ್ಕ ನೌಕರಿ ಆಗ್ತದ. ಅದಕ್ಕ ನಾ ಬಿಗಿ ಹಿಡ್ತೀನಿ ಅಷ್ಟ. ಇದು ನಿಮ್ಮ ಅಣ್ಣಂಗೂ ಗೊತ್ತೈತಿ. ಅವ್ನ್ ಹುದ್ರೆ ಮಾತುಕತೆನೂ ಆಗೈತಿ. ಅವ ಬರ್ಲಿಕ್ಕಿಲ್ಲ. ಅವಾಗ ಮದ್ವೆಗೆ ಬರೋಕ್ ಸೌಡ್ ಇಲ್ಲ ಅಂತ ಹೇಳಿ ಕಳ್ಸ್ಯಾನು. ಮತ್ತ ಇನ್ನೊಂದ್ ಮಾತು, ಅಂಗಡಿ ಮಾರೋದು ಬಿಡೋದು ನಾಟ ರೈಸಕ್ಕೆ ಅದನಿ. ನಮ್ಮ ಅಣ್ಣನೂ ಅಲ್ಲ, ನಿಮ್ಮ ಮಗನೂ ಅಲ್ಲ. ಮದುವೆ ಆದ್ಮಗ ಇಬ್ರು ರೊಕ್ಕ ದುಡಿಯಾಕ ಬೇಕ. ಇಬ್ರು ಕೂಡಿ ಅಂಗಡಿ ನಡೆಸ್ತೀವಿ. ಹೆಂಗೂ ಸಂಸಾರ ನಡೀತೈತಿ. ನಾನ್ ನನಗ ಅವತ್ತ ಹೇಳಿನಿ, ನಿಮ್ಮ ಅಣ್ಣ ಎಲ್ಲಿ ಹೋಗೋಣ. ಅವ 30,000 ರೂಪಾಯಿ ಕೊಡ್ತೀನಿ ಅಂದ. 30,000 ರೂಪಾಯಿ ಕೊಟ್ರಲ್ಲ 3 ಗಂಟೆ. ಅಂದ್ರ ರೊಕ್ಕದ ದಶೆಯಿಂದ ನೀ ನನ್ ಮದ್ವೆ ಆಗವನು? ಹೌದೌದು. ನಾನು ನಮ್ಮ ಅಪ್ಪನ ಮಾತಿಗೆ ಹೊರಗಿಲ್ಲ ನೋಡು. ಮತ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹಾರಾಡ್ತಿದ್ದಿ. ನಾ ಉರುಳಕೊಳ್ಳ ಕೊಟ್ಟಿದ್ದಿ, ಅಲ್ಲಿ ಬಂದ್ ತರಬಿಡಿ ರೊಕ್ಕ ಕೊಡ್ತೀನಿ ಅಂದಿ. ನೀ ಎಂತ ಗಡ್ಸು, ಜೀವ ಕೊಡ್ಲ ಕೊಟ್ಟಂತ ಜೀವ. ಆ ಹೆಣ್ಮಗಳ ರೊಕ್ಕ ಕುಡಿಯ ಕುತ್ತಿ ಕೂಯಕ್ ನಿಂತೆ. ನಿನಗ್ ನೌಕರಿ ದಶೆಯಿಂದ 50,000 ಬೇಕು ಹೌದಲ್ಲ? ಹೌದ. 10 ರೂಪಾಯಿ ಕಡಿಮೆ ನಡೆಯಂಗಿಲ್ಲ? ಬಿಲ್ಕುಲ್ ನಡೆಯಂಗಿಲ್ಲ. ಹಂಗಾರ ನಿಮ್ಮ ಅಪ್ಪ ಕೊಟ್ಟು 20,000 ರೂಪಾಯಿ ಪರಾತ್ ಕೊಡು, ಆಮೇಲೆ ಮುಂದಿನ ಮಾತು. ಯಪ್ಪ, ಮದುವೆಕ್ಕಿಂತ ಮೊದಲ ಈಕಿ ನನ್ನ ಮ್ಯಾಗ ಇಟ್ಟು ಮಾಡಿ ಕೊಡ್ತಾಳ. ಈ ಮದುವೆ ಆದ್ಮೇಲೆ ಹಂಗೋ ನನ್ ಗತಿ. ಮಗ ನಿನ್ನ ರಾತ್ರಿ ದೋಸ್ತರ ಕಬಡಿ ದಾರು ಪಾಟಿ ಕೊಡ್ಸಂಗ್ ಕಾಣಿಸ್ತೈತಿ. ಕೂಡ್ದಿಂದ ಸೆಣ್ಣೆಡ್ದೆಲ್ಲ ಗಮ್ ಅಂತಾನ. ನಾ ಕುಡ್ಲ ಬಂದಿ ನೋಡು, ಏನ್ ಮಾಡ್ಯಾವ? ಯವ್ವ ನನ್ ಕೂದ್ಲ. ಅಣ್ಣ 30,000 ರೂಪಾಯಿ ಕುಡ್ದಲ್ಲ ಅಂತಿ. ಹಂಗಾರ ತಗದ್ ಹೋಗಿ ನಿನ್ನ ಈ ಬಾಸಿಗಳ ಈ ಮದುವೆ ನಡೆಯುದಿಲ್ಲ. ಪಾಂಡ್ರು ಸಾಲದ ಸಂಬಂಧ ತನ್ನ ಮದುವೆನ ಮುರ್ಕೊಂಡು ಈಗ ಊರ್ ಬಿಟ್ಟು ಹೊಂಟಾಳಂತ. ಊರ್ ಬಿಟ್ಟು ಹೋಗಿ ಆದ್ರೆ ಏನ್ ಮಾಡ್ತಾಳು? ಮತ್ತು ಅದ ಹಳೆದಂದೇನಲ್ಲ, ಬ್ಯಾಡ. ಅಕ್ಕಿ ಹಂಗ್ ಮಾಡಬಾರ್ದು. ಈ ದಾಸೋಹ ನಿಂದಿರಬಾರ್ದು. ಅದಕ್ಕೆ ಒಂದು ಭೇದ ಮಾಡ್ತೀನಿ. ಈ ರೊಕ್ಕ ಚೀಲ ತಂದೀನು, ಇದನ್ನ ಮುಕ್ಕಾಟ್ಲೆಯಲ್ಲಿ ಅಂಗಡಿ ಒಳಗೆ ಇಟ್ಟು ಹೋಗ್ತೀನಿ. ಇದರಿಂದ ಅದ್ರ ಅಕ್ಕಿಗೆ ಸಹಾಯ ಆಗೈತಿ. ಹಾ, ಹಂಗ ಮಾಡ್ತೀನಿ. ಇನ್ನ
ಈ ಕರ್ವಸ್ತ್ರ ಯಾಕೆ ನನ್ನ ಕೈಯಾಗ? ಇದ್ರ ಅಂದ ಚಂದ ಎಲ್ಲ ಚಂದ್ರನ್ ಕೈಯಾಗಿದ್ರನ್ನ ಚಲೋ. ಇದನ್ನು ಇಲ್ಲೇ ಇಟ್ಟೋಕಿನ. ಚಂದ್ರಮ್ಮ, ಈ ಊರಿಂದು ಈ ನೀರಿಂದು ಋಣ ಒಂದ್ ತುಟ್ಲೆ ಮುಗಿಬೇಕಾಯವ್ವ. ಬಂದಿ ಬಂದಿ ಅನ್ನೋದ್ರಾಗ ಗಂಡು ಕಟ್ಟೆ ಬಿಟ್ಟಿ ಎಲ್ಲ ಸಂಕಾನಟ್ಟಿಗೆ ನಡೆಯೋದು ನಡೀತೈತಿ. ಅಂಗಡಿ ಮಾರಿದ್ದೈತಿ. 30,000 ರೂಪಾಯಿ ಸಾಲ ತಿರಿದ್ಮೇಗ ನಾ ಇಲ್ಲಿ ಏನ್ ಮಾಡ್ಲಿ? ಮಜಾ ನೋಡ ಇರವ. ನಾ ಯಾವ್ದು ಬೇಡ ಬಂದಿದ್ದಿಲ್ಲ. ಎಲ್ಲ ನಡುವ ಬಂತು, ನಡುವ ಹೋತು. ನನ್ನ ಹಿಂದಿನ ಜನ್ಮದ್ದು ನಾ ಬೋಗ್ಸಕಬೇಕು. ಅಯ್ಯ, ಇದೇನ ಚೀಲ? ನೀನ್ ಅರ್ವಿದು ಇರ್ಬೇಕು. ಒಯ್ದು ಬಂಡೆಗಿರ್ತೀನಿ ತಡಿ. ಇರವ. ಅಯ್ಯ ಚಂದ್ರವ್ವ, ಏನಾತ? ಏನಂತ ಅಯ್ಯವ್ವ? ಎದ್ದೇಳ ಅಯ್ಯವ್ವ. ನಿನಗ ರಾತ್ರಿ ಎಲ್ಲ ನಿದ್ದಿ ಇಲ್ಲ. ಇಲ್ಲಿ ಕುಂದ್ರು. ಅಂದಂಗ ನೀ ಆ ಗುರುಪಾದನ್ ಯಾಕೆ ಮದ್ವೆ ಆಗ್ಬಾರ್ದು? ನೀ ಏನ್ ಮುಚ್ಚದಿಯೋ ದಡ್ಡದಿಯೋ? ಹೊಟ್ಟಾಗ ರವಿ ಪಿಂಡ ಇಟ್ಕೊಂಡು ಗುರುಪಾದದ ಸಂಗಡ ಸಂಸಾರ ಮಾಡುವಂತಿ. ಈ ಪರಿಲೆ ಮದ್ವೆ ಆಗೋಕ್ಕಿಂತ ಹೊಳಿ ಬಂದಾಗ ಕಲ್ ಕಟ್ಕೊಂಡು ಹಾರೋದು ಎಷ್ಟೋ ಬೇಷಿ. ಇರವ, ಆ ಚೀಲ ಯಾರ್ದಂದಿ? ಯಾರ್ದು? ಗುರುಪಾದಪ್ಪಂದು. ಅದ್ರಾಗ ಏನದವಂದಿ? ಏನಿದ್ದಿತ್ತ ಅಯ್ಯವ್ವ? ರೊಕ್ಕದವ, ನೀನ ನೋಡ. ಅಯ್ಯೋ, ಹೌದಲ್ಲ? ಹುಜ್ರ ಕೊಟ್ರ ನಾ ತಗೊಳಕ್ಕಿ ಅಲ್ಲ ಅಂತ ಹಿಂಗ್ ಮುಕ್ಕಟ್ಲೆ ಇಟ್ಟು ಹೋಗ್ಯಾನ. ಇರವ, ನಂದೊಂದ್ ಮಾತು ನಡ್ಸ್ಕೊಡ್ತೀಯನ? ಹತ್ತೇಳು, ನಡ್ಸ್ಕೊಡ್ತೀನಿ. ನಾ ಬಸ್ಸಿರಿ ಅದೇನಿ ಅಂತ ತಪ್ಪಿ ಸಹಿತ ಯಾರಿಗೂ ಹೇಳ್ಬೇಡವ. ನನ್ ಕೊರಳಾಣಿ ಯಾರಿಗೂ ಹೇಳಂಗಿಲ್ಲ. ಒಳತನ್ನು ಒಳ್ತವ, ಒಳ್ತು. ನಾ ಇನ್ನು ಹೊಕ್ಕೇನು. ಎಲ್ಗೆ ಅಂತ ಕೇಳ್ಬೇಡ, ಮತ್ತು ನನ್ನ ಹುಡುಕ್ಬೇಡ. ನಾ ಹೊಕ್ಕೇನು. ಚಂದ್ರವ್ವ, ದುಡ್ಡು ಕೆಟ್ಟದ್ದು ಮನುಜ, ದುಡ್ಡು ಕೆಟ್ಟದ್ದು. ದುಡ್ಡು ಕೆಟ್ಟದ್ದು ಮನುಜ, ಈ ಲೋಕದಿ ದುಡ್ಡು ಕೆಟ್ಟದ್ದು ಮನುಜ. ದುಡ್ಡು ಕೆಟ್ಟದ್ದು ಮನುಜ, ಈ ಲೋಕದಿ ದುಡ್ಡು ಕೆಟ್ಟದ್ದು ಮನುಜ. ಕೆಟ್ಟ ಮೂಢಾತ್ಮನೆ ದೊಡ್ಡ ದೊಡ್ಡವರನ್ನು ಮಡ್ಡು ಇಳಿಸುತ್ತಲಿ ಅಡ್ಡ ಬೀಳಿಸುವುದು. ಹರನ ಪೂಜೆಯ ಕೆಡಿಸಿ ಸದ್ಗುರುವಿನ ವರ ಮಂತ್ರವನ್ನು ಬಿಡಿಸಿ ಗುರು ಶಿಷ್ಯ ಭಾವವನರುಹಿ ಲಕ್ಷ್ಮಿ ಎಂಬ ಕೊರವಿಯು ನರರನು ಅರವು ಗೆಡಿಸುವಳು. ಆಸೆಯ ಮನೆ ಕೊನೆಯು ಸಂಸಾರವು ಕಾಸಿನ ಘನತೆನೆಯು. ಬಾಸುರ ಶಿಶುನಾಳಧೀಶ ಸದ್ಗುರುವಿಗೆ ಆಸೆಯ ಕಲಿಸಲು ಏಸರವಳವ್ವ ಈಕಿ, ಏಸರವಳವ್ವ ಈಕಿ, ಏಸರವಳವ್ವ ಈಕಿ, ಏಸರವಳವ್ವ ಈಕಿ. ಇದೇನಾಯ್ತು ಯಪ್ಪ? ಎಲ್ಲಿಂದ ಹೋದ್ವಿ, ಹೊಳ್ಳಿ ಅಲ್ಲಿಗೆ ಬಂದ್ವಲ್ಲ. ಮತ್ತ ಬಿಕ್ಕೆ ಬೇಡು ಪರಿಸ್ಥಿತಿ ಬರ್ತೈತೆ ಏನ ನಮಗ? ಯಪ್ಪ, ನಾ ಮತ್ತೆ ತುಡಿ ಮಾಡ್ಕೊ ಬರ್ಲೇನ? ಮಗನ, ಮಾನಿ ಪೊಲೀಸರು ಮುಕ್ಕಳ ಮ್ಯಾಗ ಗೊತ್ತಿದ್ ಮರ್ತಿ ಏನು? ಹೌದಲ್ಲ? ಪಾಪ ಚಂದ್ರವ್ವ ದೇವ್ರಂತಾಕಿ ನಮ್ನೆಲ್ಲಾ ಬಿಡಿಸ್ಕೊಂಡ್ ಬಂದ್ಲು. ಇದೇನಿದ? ಬೆಳಿಗ್ಗೆ ಚಂದ್ರವ್ವನ ಅಂಗಡಿ ಮುಂದೆ ಟಿಕಾಣಿ ಹೂಡಿರಿ. ಹೂನವ, ಚಂದ್ರ ಎಲ್ಲಾರಿಗೆ ಸೇರ್ ಪುಟಾಣಿ ಕೊಡ್ತೀನಿ ಅಂದಳ, ಟಿಕಾಣಿ ಹುಡಿವಿ. ಇರವ ಇಟ್ಬೇಕೇನ? ಹ್ಞೂ, ಚಂದ್ರವ್ವ ಕೊಡ್ತಾಳ ಹೌದಿಲ್ಲ? ಸುಮ್ ಕುಂದ್ರ ಮಳ್ಳ. ಚಂದ್ರವ್ವ ಮನ್ಯಾಗಿಲ್ಲ ಅಂತಂದು ನನಗೂ ಗೊತ್ತೈತಿ. ಬೋಗಣಿ ಮಾರ್ಕ್ ಬಂದಿಯಲ್ಲ ಇರವ. ಹ್ಞೂ, ಬೊಗಣಿ ಸಣ್ಣದಾಗಿತ್ತು, ಡ್ರಮ್ ತರ ಕೇಳಿನಿ. ಅಯ್ಯವ್ವ, ಡ್ರಮ್ ಗೊತ್ತೈತೇನ ನಿನಗ? ಅದೆಲ್ಲ ನೀ ಹಮಾಲಿ ಮಾಡಕ. ಏ ಇರವ, ಚಂದ್ರಿ ಎಲ್ಲಿ ಹೋಗ್ಯಾಳ? ನನಗೇನ್ ಗೊತ್ತು? ಆಕಿ ಎಲ್ಲಿ ಹೋಗ್ಯಾಳ, ಯಾಕೆ ಹೋಗ್ಯಾಳ ನನ್ಗೆ ಗೊತ್ತೈತಿ. ನಾವ್ ಯಾರು ಅದು ನಿನಗೆ ಕೇಳಿಲ್ಲ. ನೀವೆಲ್ರೂ ಈಗ ಈ ಜಾಗ ಖಾಲಿ ಮಾಡಕಬೇಕ. ಎಲ್ಲಾರ ಅದ್ಯಾಕ? ಅದ್ಯಾಕಂದ್ರ ನಮ್ ತಂಗಿ ಹೇಳ್ ಕಳ್ಸ್ಯಾಳ, ನಿಮ್ಗೆ ಇಲ್ಲಿ ಪುಕ್ಕಾಟ್ ರೊಟ್ಟಿ ಜಾಗ ಸಿಗೋ ಹಂಗಿಲ್ಲ ಅಂತ. ಹಂಗಂದ್ರ ನಾವ್ ಹೊಳ್ಳಿ ಬಿಕ್ಕೆ ಬೇಡು ನಾಯವ್ವ. ಹಂಗೂ ಅಲ್ಲ, ಮತ್ತೆಂಗೋ? ಇನ್ನೊಬ್ರು ಮುಂದ್ ಕೈ ಹೊಡ್ದ ಅಬ್ರದಿಲೆ ಬಾಳೆ ಮಾಡೋದೈತಿ. ಅದ್ ಹೆಂಗಾದಿತ್ತು? ಅದ್ ಹೆಂಗಂದ್ರ ಹಿಂದಿನ ಕೋಲೆದಾಗ 4 ತಂಬಾಕದ ಬೋದದವ, ಅವನ್ ತರೋದೈತಿ, ಚಾಣ್ಸೋದೈತಿ, ಕಡ್ಡಿ ಕಸ ಆರ್ಸೋದೈತಿ. ಸಾಂಗ್ಲಿಯಿಂದ ತೆಂಡಲ್ಲಿ ತರಿಸಿ ಮಾಲ್ಗಾರ್ ಕಟ್ಟೆ ಗಿಳಿಸಿ ಬಂದೇನು. ದಾರ ಕತ್ರಿ ಬುಟ್ಟಿ ತರ್ಸ್ಕೊಡ್ತೇನು. ಎಲ್ರು ಕುಡಿ ಬೀಡಿ ಕಟ್ಬೇಕು, ಕಾಯ್ಕ ಮಾಡ್ಬೇಕು, ಬೇಡಾದ್ರೆ ಹೊರಗಿನ ಹಾದಿ ಹಿಡಿಬೇಕು. ನಮ್ದು ಒಂದು ಬೀಡಿ ಅಂಗಡಿ ಇತ್ತು, ನಮ್ಗೆ
ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ. ನಗೋತ್ಸಾಕು ಕೆಲಸ ಮಾಡ್ರಿ. ಸೌಕರ ತಂದಿರಿ ತಂದೆ ಬೈಬೇಡ್ರಿಪ್ಪ. ಚೆನ್ನಪ್ಪಣ ಓ ಚೆನ್ನಪ್ಪಣ ಓ ನರ್ಸಪ್ಪ ಬಾ ಬಾ. ನೀ ಏನ ಪೊಲೀಸ್ ಸ್ಟೇಷನ್ ತಕರಾರು ಬರ್ಸಿದ್ಯ ಅಂತ ನಾ 20,000 ರೂಪಾಯಿ ಇಸ್ಕೊಂಡಿದ್ದೀನಂತ ಮುಂದ ಏನ್ ಹೇಳು ಮಾರಾಯ, ಮದುವೆ ಮುಂದೆ ಒಂದಿಷ್ಟು ರೊಕ್ಕ ಖರ್ಚು ಮಾಡ್ದ, ಈಗ ಮದುವೆ ಮುರಿತಂತೇಳಿ ಕುಡಿಲಾಕ್ ಚಾಲು ಮಾಡೋಣ. ಏನ ಬೋರ್ಸಿಡಿ ಮಗನ ಚಂದ್ರಬಾಳ ಅಂತ ಸುಳ್ಳು ಹೇಳಿ ಕರ್ಕೊಂಡು ಬಂದು ಇಲ್ಲಿ ಎಲ್ಲಾರ ಮುಂದೆ ಬೇಬ್ರು ಮಾಡ್ತಿ, ನಿನ್ ಮೆಟ್ಟರಾಗಿ ಹೊಡಿತೀನಿ ಮಗನ. ಏಯ್ ಕಾಲ ಚಪ್ಪಲಿಗೆ ಗತಿ ಇಲ್ಲ, ಹಾರ್ ದಪ್ಪಗ ಬೈತಿದಿ ಬೋಸುಡಿ ಮಗ. ಬೇಡ ಮರ ನಿನ್ ಕಾಲಿಡ್ತೀನಿ. ಬಿಡ ನನ್ ಕೈನ. ಏ ರವಿ ರೊಕ್ಕೆಲ್ಲದವ ಅದು ಅವನ ಹಿಂತಿರಿ ಕೊಡ ಹೆಂಗಿ ನೌಕರಿ ಮಾಡ್ತೀಯೋ ಜೈಲಿಗೆ ಹೋಗ್ತೀಯೋ? ಯಾವ ನೌಕರಿ? ನಮ್ ಬೀಡಿ ಕಾರ್ಖಾನೆದಾಗ. ಏನ್ ಕೆಲಸ? ಅದ ಇದ ಅಂತಿಲ್ಲ, ಹೇಳಿದ್ದು ಮಾಡ್ಬೇಕು. ಆದ್ ಸಾವ್ಕಾರ ಮಾಡ್ತೇನೆ. ನಡಿ ಹಂಗಾರ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿಳಿಯ ಭಾವದೀಟಿ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ. ಅಬ್ದು ಮರ ಪಗಾರ ಕೊಡ್ರಿ. ಹಾ ನೋಡ್ರವಿ, ನಿಂದು 6 ಹಾಳಾಗೈತಿ. 5 ಹಾಳಾಗೈತಿ. ಏ ಇದ್ರಾಗ 6 ಹಾಳು ಬರ್ತೈತಿ, 6 ಹಾಳು ಕೊಡವಣ. 5 ಹಾಳಾಗೈತಿ, 5 ಹಾಳು ಕೊಡು ಮರ. ಏ ಇದ್ರಾಗ 6 ಹಾಳು ಬರ್ತೈತಿ, 6 ಹಾಳು ಕೊಡವಣ. ಒಂದಿನ ಕೋಟಿಗೆ ಹೋಗಿನಿ, ಕೆಲಸ ಮಾಡಿದ್ದು ಬಿಟ್ಟಿದ್ದು ನನಗ್ ಗೊತ್ತು ನಿನಗ್ ಗೊತ್ತು. ಏ ಬೀಡಿ ಮಾರಿದ ಮ್ಯಾಕ ವಸೂಲಿಗೆ ಅಡ್ಡಾಡಬೇಕಾಕತಿ, ಇದ್ರಾಗ 6 ಹಾಳು ಬರ್ತೈತಿ, 6 ಹಾಳು ಕೊಡವಣ. ಸಂಗಪ್ಪ ಇನ್ನು ಮುಂದ ನೀ ವಸೂಲಿಗೆ ಹೋಗ, ರವಿ ಕಾರ್ಖಾನೆ ನೋಡ್ಕೊಳ್ಳಿ. ಆದ್ ಸಾವ್ಕಾರ. ಅಲ್ಲ ಚಂದ್ರವನ್ನ ಒಣನ್ನಾರ ನೀರ್ ಕೊಡ್ರಪ್ಪ, ಆಕಿ ಇಲ್ಲಂದ್ರೆ ಏನಾತು? ನಿಮ್ಗೆ ನೀರಡಿಕೆನ ಆಗುದಿಲ್ಲ? ಹೌದು, ಇವತ್ ಮುಂಜಾನೆ ಯಾರ ಹಿಟ್ಟಂಚಿ ದಾಸೋಹ ಮಾಡ್ಲಾಕತ್ತಿದ್ರಂತ ಆಕಿ ಬಂದಾಳು. ಅದನ್ನ ತಗೊಂಡ್ ನಿನಗೇನ್ ಆಗುದೈತಿ? ನೀರ್ ಮಾರೋನ್ಗೆ ಕೂಡ್ ಕಾರ್ಬಾರ. ಚಂದ್ರ ಕುಶಾಲ್ ಕೇಳಿದ್ರೆ ಅದಂಗ್ ಊರ್ ಕಾರ್ ಬರೋದಿತ್ತು. ಕುಶಾಲ್ ಅದಾಳಪ್ಪ, ಏನ್ ಮಾಡವ? ಏನ್ ಇಲ್ಕರೆ ಆಕಿ ಊರಿಗೆ ಹೋಗುವಾಗ ಊರಿಗೆ ಹೋಗುವಾಗ ನಿಮ್ಗೆ ನೀರ್ ಬ್ಯಾಡೋದಿಲ್ಲ. ಊರಿಗೆ ಹೋಗುವಾಗ ಹೇಳ ತನ್ನೆ ಸುಳ್ಳು. ಅವ ನನ್ ಕಿವಾಗ ಹೇಳಿದ, ನಿನಗೆ ಹೆಂಗ್ ಗೊತ್ತಾತು? ಇಲ್ಲ ಕರೆ ಒಂದ್ರು ಆಕಿನ ಹೇಳಿದ್ದು, ಆದ್ರ ನನಗಲ್ಲ ಮತ್ತ. ಹೌದು, ನನ್ ಚಂದ್ರ ಬಸ್ಸರ್ ಅದಾಳ, ಹೆಜ್ಜೆ ಹೆಜ್ಜೆಗೂ ನನಗ ಕಾಣಿಸ್ತಾಳ, ಒಮ್ಮೆಲೆ ಮಾಯಾಗಿ ಹೋಗ್ತಾಳ. ಸಾವ್ಕಾರ ಕರೆ ಹೇಳು, ಚಂದ್ರನ ಎಲ್ಲಿಟ್ಟಿ? ನಿನಗ್ ನೌಕರಿ ಕೊಟ್ಟ ಮ್ಯಾಗ ಒಂದಿಟ್ಟು ಶಾಣೆ ಆದಿ ಅಂತ ಮಾಡಿದ್ವಿ. ದಾರಪ್ಪ ಹೇಳಿದ ವಿಷಯ ನನ್ ಕಿವಿ ಮಟನು ಬಂದಿತ್ತ, ನೀವ್ ಹಿಂಗಾಕಿನ ಬೇಬ್ರು ಮಾಡಕುತ್ತೀರಿ. ಹಂಗಾರ ಚಂದ್ರ ನನ್ನ ದಶಿಂದ ಕೋಣ ಕೂತಾಳುದು ನಾ ಕೇಳಿದ ಸುಳ್ಳೇನು? ನಿನ್ ತಲೆ ಮೇಲೆ ಕೆಟ್ಟೈತೇನು? ಹಿಂಗ್ ಮಾತಾಡಿ ನನ್ ತಲೆನೂ ಕೆಡಿಸ್ಬೇಡ. ನೋಡ್ ರವಿ, ನಿನ್ನ ನೌಕರಿಯಿಂದ ತೆಗೆದೋಗಿಬೇಕಾಕೈತಿ. ನೌಕರಿಯಿಂದ ತಗಿ ಸಕ್ಕರ ಬಿಡು, ಆದ್ರೆ ನಾನು ಚಂದ್ರನ್ ಕೂಡಿ ಮಾರಿದ್ದು ನೀನು. ರವಿ ನಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ರವಿ ರವಿ ಗುರುಪಾದಪ್ಪ, ಇವಾಗ ಬಂದ್ರಿ. ನಿಬ್ಳಾಕ್ ನಾನು ನಿಮ್ ಕಡೆ ಬರಬಿದ್ದೆ. ಅಕ್ಕ ಏನ್ ಕೆಲ್ಸ ಇತ್ತ? ಲೇಬರ್ ಆಫೀಸ್ನವರು ನೋಟಿಸ್ ಕಳ್ಸ್ಯಾರ. ಜಾಗ ಸಣ್ಣದು ಬಚಿಲ್ ಕಟ್ಸಿಲ್ಲ, ಕಾರ್ಖಾನೆ ಮುಚ್ತೀವಿ ಅಂತ ಬೆದರಿಕೆ ಹಾಕಕತ್ತಾರ. ಅದೆಲ್ಲ ಗೊತ್ತಿಲ್ಲ. ಚಂದ್ರ ಎಲ್ಲದಾಳ ಎಂದು ಬರ್ತಾಳ ಹೇಳ್ತೀರೇನಿಲ್ಲ? ಆಕಿ ಹಿಂತಿರುಗಿ ಬರ್ತಾಳ, ಇದಂತೂ ನಕ್ಕಿ. ಬರೀ ನಕ್ಕಿ 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 ಇದು ಆತ್ ನಿಮ್ದು. ಚೆನ್ನಪ್ಪ, ಕರೆನ ಸುಳ್ಳು ನನಗಂತೂ ಗೊತ್ತಿಲ್ಲ, ಆದ್ರೆ ನಿನ್ ಮೇಲೆ ತಕರಾರಂತೂ ಬಂದಿದ್ದು ಕರೆ ಐತಿ. ನೀನು ನಿಮ್ ತಂಗಿನ ಕಾನೂನು ಬಾಯಿರ್ವಾಗಿ ಬಂಧಿಸಿಟ್ಟಿ ಅಂತ ಈ ರವಿ ತಕರಾರು ಕೊಟ್ಟಾನು. ಇಲ್ಲ, ಇದು ಸುಳ್ಳೈತಿ. ಮತ್ತೆ ರವಿ ಹೇಳ್ತಾನು
ಆ ಹಿಂದಿನ ಕೊಲೆದಾಗ ಹೊತ್ತಿನಾಗ ಯಾರೋ ಒಬ್ರು ಹೆಣ್ಮಗಳು ಅನ್ನೋ ಶಬ್ದ ಕೇಳಿ ಬರ್ತೈತಿ ಅಂತ ನಾ ಜಡ್ತಿ ತಗೊಳಕಬೇಕು. ರವಿ ಹೇಳಿದ ಆ ಹಿಂದಿನ ಕೊಲೆ ಯಾವಾಗ್ಲೂ ಬಾಗ್ಲ ಹಾಕಿರ್ತೈತಿ ಅಂತ. ಈಗ ನೋಡಿದ್ರ ತೆಗ್ದಿದ್ದೈತಲ್ಲ. ಚಂದ್ರ ನನ್ನ ರಶಿಯಿಂದ ಆ ಕೋಣೆ ಕೂತ ಅಳುದು ನಾ ಕೇಳಿದ್ದು ಸುಳ್ಳೇನ? ಹಂಗಾದ್ರ ಈ ಅರ್ಬಿ ಗಟ್ಟಿ ಯಾರ್ದು? ಇವೆಲ್ಲ ನಮ್ ಚಂದ್ರವನ ಹರುಗೌಡ್ರಿ ಸಾಹೇಬ್ರ. ಹೌದ್ರಿ ಸಾಹೇಬ್ರ. ಸಾಹೇಬ್ರ ಇವನ ನನ್ ಚಂದ್ರನ್ ಕೂಲಿ ಮಾಡಿ ಈಗ ಸೋಂಗ್ ಹಾಕಿ ಬಂದಾನ್ರಿ. ಹೌದ್ರಿ, ನಮ್ ಚಂದ್ರವನ್ ಇವನ ಕೂಲಿ ಮಾಡ್ಯಾನ್ರಿ. ಬಿಡಬೇಡ್ರಿ ಸಾಹೇಬ್ರ. ಚೆನ್ನಪ್ಪ ನಡೀರಿ. ಕಾನೂನು ಪ್ರಕಾರ ನೀವು ನಿರಪರಾಧಿ ಅಂತ ಸಾಬೀತಾಗೋವರೆಗೂ ನೀವು ಅಪರಾಧಿನ ಹಿಂಗಂತ ನಮ್ ಕಾನೂನು ಹೇಳ್ತೈತಿ. ನಡೀರಿ. ಸಾಹೇಬ್ರ ಸ್ವಲ್ಪ ನಿಲ್ರಿ, ನನ್ ಮಾತ್ ಕೇಳ್ರಿ. ಏನ್ರಪ್ಪ ಇದೆಯಲ್ಲ? ಹಿರಿಯರ, ಈ ಚೆನ್ನಪ್ಪ ತನ್ನ ತಂಗಿನ ಕೂನಿ ಮಾಡ್ಯಾನಂತ ಹೇಳಿ ಇವ್ರೆಲ್ಲ ತಕರಾರು ಕೊಟ್ಟಾರ್ರಿ. ಹೌದೇನೋ ಚೆನ್ನಪ್ಪ? ಹಿರಿಯರ, ನಾ ಯಾಕಿ ಕೊಲೆ ಮಾಡ್ಲಿ? ನಾ ಮಾಡಿದ್ದೆಲ್ಲ ಆಕಿ ಒಳ್ಳೇದಕ್ಕಾಯ್ತಿ. ಈ ನನ್ ಮಕ್ಕಳು ಆಕಿ ರಮಟ ಆಕಿ ರಕ್ತ ಹೀರಿದ್ರು, ಆಕಿ ಅಂಗಡಿ ದಿವಾಳಿ ತೆಗೆದ್ರು. ಆಕಿ ತ್ರಾಸ ಆದಾಗೆಲ್ಲ ನನ್ ಕರ್ಸ್ಕೊತಿದ್ಲ. ನಾ ಇಲ್ಲಿ ಬಂದ್ ಗಟ್ಟಿ ಕಾಲಿಟ್ಟು ಬೀಡಿ ಕಾರ್ಖಾನೆ ಶುರು ಮಾಡಿದ್ವಿ. ಇವ್ರಿಗೆಲ್ಲ ಆಕಿ ಮ್ಯಾಗ ಪ್ರೀತಿ ಐತಿ, ನನ್ ಮ್ಯಾಗ ಸಿಟ್ಟೈತಿ. ಸುಳ್ಳು ಹೇಳ್ತಾನ್ರಿ. ಚಂದ್ರವ ಹೋದ್ಮೇಲೆ ನಮ್ಗೆ ದುಡಿಯಕ್ಕೆ ಹಚ್ಚಿದ. ಹೌದ್ರಿ ಹಿರಿಯರ, ಒಂದನ್ನೆರಡು ಇತ್ತು ಅದನ್ನು ಕಸ್ಕೊಂಡ್ರಿ. ಹೌದು ಹಿರಿಯರ, ನಮ್ ಚಂದ್ರವ್ನ ಇವನ ಕೂಲಿ ಮಾಡನ್ರಿ. ಇವ್ನ ಪೊಲೀಸರಿಗೆ ವಾಪಸ್ಬೇಕ್ರಿ. ಹಿರಿಯರ, ಆಕಿ ಹಿಂತಿರಿಗ್ ಬರ್ತಾಳ, ಇನ್ನು 3 ತಿಂಗಳಾಗ ಬರ್ತಾಳ. ನನ್ನ ಚಂದ್ರ ಊರ್ ಬಿಟ್ಟು ಹೋಗು ಮುಂದ 3 ತಿಂಗಳ ಬಸ್ಸರ್ ಇದ್ದಿಲ್ರಿ. ಆಕೆ ಈಗ ಊರ್ ಬಿಟ್ಟು ಹೋಗಿ 6 ತಿಂಗಳ ಆತ್ರಿ. 6 ತಿಂಗಳ ಬಸ್ಸರಿನ ಇವ ಎಲ್ಲಿಟ್ಟಾನ ಅಂತ ಕೇಳ್ರಿ. ಬಸ್ಸರ್ ಇದ್ದಿದ್ದು ಬಿಟ್ಟಿದ್ದು ಅವಂಗ ಗೊತ್ತು. ಎಲ್ಲದಕ್ಕೂ ಹಿಂಗ ಅಡ್ಡ ತುಗಿ ಮಾತಾಡ್ತಾನೆ ನೋಡ್ರಿವ. ಚೆನ್ನಪ್ಪನ ಪರವಾಗಿ ಯಾರು ಮಾತಾಡ್ತೀರಾ? ನಾನ್ ಮಾತಾಡ್ತೇನ್ರಿ ಹಿರಿಯರ. ಈ ಹೊಲಸ್ ನನ್ನ ಮಕ್ಕಳು ದುಡ್ಕೊಂಡ್ ತಿನ್ನಕಾಗ್ದ ಬಸ್ ಸ್ಟ್ಯಾಂಡ್ದಾಗ ಕಳ್ಳತನ ಮಾಡ್ಕೊಂಡು ಬದುಕ್ತಿದ್ರಿ. ಚಂದ್ರವ್ಗ ಅಷ್ಟಿಷ್ಟು ಕಷ್ಟ ಕೊಟ್ಟಿಲ್ರಿ ಹಿರಿಯರ. ಈ ಚೆನ್ನಪ್ಪ ಬಂದು ದುಡ್ಕೊಂಡ್ ತಿಂದ್ರ ನನ್ನ ಮಕ್ಕಳ ಅಂದಿದ್ದಕ್ಕ ತನ್ನ ತಂಗಿನ ಕೂನಿ ಮಾಡ್ಯಾನಂತ ಹೇಳಿ ಇವ್ರೆಲ್ಲ ತಕರಾರು ಕೊಟ್ಟಾರ್ರಿ. ಹಿರಿಯರ, ಈ ಚೆನ್ನಪ್ಪನ ಕೂಡ ಪೊಲೀಸರು ಶಾಮಿಲ್ ಐತ್ರಿ. ಇವ್ರನ್ನೆಲ್ಲ ಹೊರಗ್ ಕಳಿಸ್ರಿ. ಎಲ್ಲ ಹಕ್ಕಿಗತ್ತು ನಾ ಹೇಳ್ತೀನಿ. ಎಲ್ರು ಹೊರಗ್ ಹೋಗ್ರಪ್ಪ. ಅಲ್ಲೋ ಚೆನ್ನಪ್ಪ, ಇಷ್ಟಕ್ಕೆಲ್ಲ ಚಂದ್ರನ್ ಕೊಲೆ ಮಾಡೋದು ಬೇಕಿತ್ತೇನೋ? ಯವ್ವ, ನಾ ಯಾಕಿ ಕೊಲೆ ಮಾಡ್ಲಿ? ಇನ್ನ ನಿನಗೆ ನನ್ನ ಗುರ್ತು ಹತ್ಲಿಲ್ಲೇನ? ಚಂದ್ರವ್ವ, ಹೌದಾ ಯವ್ವ? ನಾನ ನೀವ್ ಅವತ್ ಬಂದ್ರಿ, ಚಲೋ ಇರ ಚಲೋ ಮಾಡ ಅಂದ್ರಿ. ಆದ್ರ ಚಲೋ ಇರೋರ್ಗೆ ಇರ್ಕೊಡೋದಿಲ್ಲ ಈ ಮಂದಿ. ಹಸುದವನ್ಗ ತುತ್ತು ತಿನ್ಸಕ ಕೈ ಚಾಚಿದ್ರ ಕೈನ ಕಡ್ಕೊಂಡ್ ತಿಂತಾರ. ಯಪ್ಪ, ಅವತ್ತು ಬಸವಣ್ಣವ್ರು ಹೇಳಿದ್ರು ಕಳಬೇಡ ಅಂತ. ಆದ್ರ ಈ ಮಂದಿ ಮೊದಲು ಅದನ್ನ ಮಾಡ್ತಾರ. ಸುಳ್ಳು ಹೇಳ್ಬೇಡ ಅಂದ್ರು. ಕೋರ್ಟು ಕಚೇರಿ ಅಲ್ದ ರಾಜಕಾರಣಿಗಳು ಮೊದಲು ಮಾಡಿ ಸುಳ್ಳ ಹೇಳ್ತಾರ. ಎಲ್ಲ ಸುಳ್ಳು ಮ್ಯಾಗ ನಿಂತಾವ. ಇನ್ನು ತನ್ನ ತಾ ಬಣ್ಣಿಸಬೇಡ ಅಂದ್ರು. ನಾನು ಈ ದೇಶದ ಪ್ರಜಾಧನಿ ಅಂತ ತೋರಿಸಿದ್ರು ಬ್ಯಾಂಕ್ನವರು ಸಾಲ ಕೊಡೋದಿಲ್ಲ, ಸರ್ಕಾರದವ್ರು ನೌಕರಿ ಕೊಡೋದಿಲ್ಲ. ತನ್ನ ತಾ ಬಣ್ಣಿಸಿದ್ರಷ್ಟ ಈ ದೇಶದಾಗ ಪ್ರಶಸ್ತಿ ಕೊಡ್ತಾರ. ಇನ್ನು ಅನ್ಯರ ಕಂಡು ಅಸಹ್ಯ ಪಡಬೇಡ ಅಂತೀರಿ. ಇನ್ನೇನು ನಾ ಅವ್ರಿಗೆ ಹೋಗಿ ತೆಕ್ಕೆ ಹಾಯ್ಲೇನಾ? ಸಾಕ್ ಮಾಡ ಯವ್ವ. ಈಗ ಸಾಧ್ವಿ ಶರಣ ಅಂದ್ರು ನಮಗ ಬುದ್ಧಿ ಹೇಳಕ್ ಬರ್ತಾಳ? ಪಾಪ ಆಕಿ ಮನಸ್ಸು ಕ್ಷುಬ್ಧ ಆಗೈತಿ. ನನಗೆ ಏನ್ ತಿಳಿಬೇಕು ಹೇಳದ್ರಾಗ? ಕೊಲಬೇಡ ಅಂದ ಬಸವಣ್ಣನ್ನೇ ಕೊಂದ್ರ ಅವತ್ತ ಆ ಮಂದಿ. ಹಿಂಗಿದ್ರೆ ಜಗತ್ತು ಹೆಂಗ ಸುಧಾರಿಸ್ತೈತಿ ಹೇಳ? ಪರಮಾತ್ಮ, ನಾನು ನಿನ್ ಬೇಡ್ಕೋತೇನೆ, ಇನ್ನೊಮ್ಮೆ ಬಸವಣ್ಣನ್ ಕಳ್ಸ. ಅವ ಬಂದು ಅನುಭವ ಮಂಟಪ ಕಟ್ಲಿ. ಚಂದ್ರವ್ವ, ಯವ್ವ, ನನಗ ಹೊರಗೋಗಿನ್ಯಪ್ಪ ಆತು. ಇಲ್ಲಿಬ್ರು ಹಿರಿಯರ ಹತ್ರ ಎಲ್ಲೇ ನೋಡಿರಲಿಲ್ಲ ಅಂತಂದು. ಮತ್ತ ಚೆನ್ನಪ್ಪ. ಹೌದಾನಪ್ಪ, ನಾನ ಚಂದ್ರವ್ವ, ನಾನ ಚೆನ್ನಪ್ಪ. ಅಯ್ಯಯ್ಯವ್ವ, ನಿನಗ ಅನ್ಬಾರ್ದನ್ನಿ, ಆಡ್ಬಾರ್ದಾಡಿನಿ. ಆ ದೇವ್ರನ್ನ ನೀನ ಕರ್ಸಿದಿ. ಹೆಣ್ಣಾಗಿ ಹೂನಾಗಿದ್ದಿ, ಗಂಡಾಗಿ ಕಣ್ಣಾಗಿದ್ದೆ ಯವ್ವ. ಇನ್ ಮುಂದೆ ಹಿಂಗಾರ ತಾಯಿ, ಹಿಂಗ
ಚೆನ್ನಪ್ಪ, ಚಂದ್ರವ್ವ, ಚಂದ್ರವ್ವ. ಹೌದು ಸಾಹೇಬ್ರ, ನಾನ. ಚೆನ್ನಪ್ಪನು ನೀನ, ಚಂದ್ರವ್ವನು ನೀನ. ಧರ್ಮಕ್ಕೊಂದ್ ವೇಷ, ಅಧರ್ಮಕ್ಕೊಂದ್ ವೇಷ. ಹಂಗ್ಯಾಕತ್ತೀರಿ ಸಾಹೇಬ್ರ? ಕಾಯಕಕ್ಕೊಂದ್ ವೇಷ, ದಾಸೋಹಕ್ಕೊಂದ್ ವೇಷ. ಚಂದ್ರವ್ವ, ನೀ ಚಂದ್ರವಾಗಿ ಹೊಟ್ಟಿಗೆ ಅನ್ನ ಹಾಕಿದಿ, ಚೆನ್ನಪ್ಪಾಗಿ ದುಡಿದು ಬದುಕುದು ಹೇಳಿಕೊಟ್ಟಿ. ನಿನ್ನೊಳಗೆ ಎರಡೂ ಇರ್ಲಿ ನಮ್ಮವ್ವ. ಹೌದೌದು ಚಂದ್ರ. ಮುಗೀತಲ್ಲ, ಕತೆ ಸುಖಾಂತವೇ ಕಣ್ತು. ಬರ್ರಿ ಎಲ್ಲ ಸೇರಿ ಮಂಗಳ ಹೇಳು. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ದೀನ ಜನೋದಾರ ಬಂಧುರ, ಜಯ ಕನಮಲಹರ ವರದಿಗಂಬರ, ನೆಲೆಗೊಳ್ಳುವ ತೆರದಿ ಸಂಸಾರದಿ ಪಾಲಿಸುವರವ ನಿನ್ನ ಭಕುತರೊಳು, ಬಾಲಚಂದ್ರಧರ ಅನುಸೂಯ ಸುಕುಮಾರ ಮಾರ, ಮಹಿಮಾ ಪಾಲ ಪಾಲಿಸುವರವ ನಿನ್ನ ಭಕುತರೊಳು, ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣ ಸಾಗರ. ದಯವಿಟ್ಟು ಪೂಜ್ಯರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಿದ್ದೀವಿ. ಕಲಾವಿದರ ಪರಿಚಯ: ರಾಘವೇಂದ್ರ ಸಿರ್ಸಿ, ಮಾದೇಶ್ ಮೈಸೂರು, ಮುದ್ರಾ ಶರ್ಮಾ ನವದೆಹಲಿ, ನವೀನ್ ರೋಡ್ಕರ್ ಬಾದಾಮಿ, ವಿಠಲ್ ದೊಡ್ಡಮನಿ ಧಾರವಾಡ, ಹರೀಶ್ ಹರಪನಹಳ್ಳಿ, ಪ್ರಿಯಾಂಕಾ ಹುಬ್ಬಳ್ಳಿ, ಶ್ಯಾಮಲಾ ಟಿ ಹರಪನಹಳ್ಳಿ, ಮಂಜು ಹಳ್ಯಾಳ್ ಹುಬ್ಬಳ್ಳಿ, ಭಾಸ್ಕರ್ ಪೂಜಾರ್ ಜಮಖಂಡಿ, ಬೆಳಕು ನವೀನ್ ಕುಮಾರ್ ಹೂವಿನಡಗಲಿ, ಸಂಗೀತ ನಿರ್ವಹಣೆ ಸಂತೋಷ್ ಚರಂತಿಮಠ್, ನಾನು ಪಾಟೀಲ್ ಶಿವರಾಜ್. ಈಗ ಗುರುಗಳು ಒಂದೆರಡು ಈ ತಂಡದ ಬಗ್ಗೆ ಮಾತಾಡಬೇಕು. ಪ್ರೇಕ್ಷಕರು ಯಾರಾದರೂ ಈ ನಾಟಕದ ಬಗ್ಗೆ ಮಾತಾಡಿದ್ರೆ ದಯವಿಟ್ಟು ಮಾತಾಡಬೇಕು. ನನ್ನ ಹೆಸರು ಗಣೇಶ್ ಅಂತ ಹೇಳ್ಬಿಟ್ಟು ಪೂಜ್ಯರಿಗೆ ವಂದಿಸ್ತಾ, ನನ್ನ ಜೀವನದಲ್ಲಿ ಕಂಡಂತಹ ಇದು ಅತ್ಯದ್ಭುತವಾದ ನಾಟಕ. ನಿಜಕ್ಕೂ ಮನಸ್ಸಿಗೆ ತುಂಬ ನಾಟಿದೆ. ಅದರಲ್ಲೂ ಈ ಒಂದು ನಾಟಕದ ಮೂಲಕ ಕೊನೆಗೆ ನೀಡಿದಂತಹ ಒಂದು ಸಂದೇಶ, ಬಸವಣ್ಣವರು ಮತ್ತೆ ಹುಟ್ಟಿ ಬರಲಿ ಅನ್ನೋದು ತುಂಬ ಅದ್ಭುತವಾದ ಪರಿಕಲ್ಪನೆ. ಈ ಎಲ್ಲ ಕಲಾವಿದರಿಗೂ ಮುಂದೆ ಒಳ್ಳೆಯದಾಗಲಿ ಅಂತ ನಾನು ತುಂಬ ಹೃದಯದಿಂದ ಆಶಿಸ ಧನ್ಯವಾದಗಳು. ಸರ್ ಧನ್ಯವಾದಗಳು. ಮತ್ತೆ ಯಾರಾದರೂ ಮಾತಾಡ್ತೀರಿ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬೋರೇಗೌಡ ಅಂತ, ಶಿವಸಂಚಾರದ ಕಲಾವಿದ. ನಿಜವಾಗ್ಲೂ ನಾಟಕ ಚೆನ್ನಾಗಿತ್ತು ಅನ್ನೋದಕ್ಕೆ ಸಾಕ್ಷಿ ನೀವೆಲ್ಲರೂ ಇಲ್ಲಿ ಇಷ್ಟವರೆಗೂ ಕೂತಿದ್ದೀರಲ್ಲ, ಅದೇ ಉದಾಹರಣೆ. ಹಾಗೆ ನನಗೆ ಒಂದೆರಡು ನೆಗೆಟಿವ್ ಪಾಯಿಂಟ್ಸ್ ಕಾಣಿಸ್ತು. ಏನಂದರೆ, ಇಷ್ಟೊಂದು ಗಟ್ಟಿ ಇರ್ತಕ್ಕಂಥ ಕಲಾವಿದರನ್ನ ಇಟ್ಕೊಂಡು ಎಲ್ಲೋ ಒಂದು ಕಡೆ ರಂಗಸಜ್ಜಿಕೆ ಮತ್ತು ರಂಗ ಸಂಗೀತನ ಸ್ವಲ್ಪ ಇನ್ನು ಕಲಾವಿದರಿಗಿಂತ ಸ್ವಲ್ಪ ಕಡಿಮೆ ಇತ್ತು ಅಂತ ಅನಿಸ್ತು. ಅವೆರಡು ಗಟ್ಟಿಯಾಗಿದ್ದರೆ ಇನ್ನೂ ಅದ್ಭುತವಾದ ನಾಟಕ ಆಗ್ತಿತ್ತು ಅಷ್ಟೇ. ಬಟ್ ಆದರೂ ನಾಟಕ ಚೆನ್ನಾಗಿತ್ತು. ಖುಷಿ ಆಯಿತು ನಾಟಕ ನೋಡಿದ್ದಕ್ಕೆ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ನಿಮ್ಮ ಸಲಹೆ ಮತ್ತು ಸಹಕಾರಕ್ಕೆ. ಮತ್ತು ಈಗ ಗುರುಗಳು ಮಾತಾಡಿ. ಇದೇ ಕಲಾವಿದರು ನಿನ್ನೆ ಒಂದು ನಾಟಕ ಮಾಡಿದರು, ಇವತ್ತೊಂದು ನಾಟಕ ಮಾಡಿದರು. ಕೆಲವು ಕಲಾವಿದರು ಇವತ್ತು ನಮ್ಮನ್ನು ಕಾಣಲಿಕ್ಕೆ ಬಂದಾಗ ಹೇಳಿದ್ವಿ, ಕಲಾವಿದರು ತುಂಬ ಪ್ರೌಢವಾಗಿದ್ದೀರಿ, ಆದರೆ ರಂಗ ಸಜ್ಜಿಕೆಯನ್ನು ಸರಿಯಾಗಿ ಒದಗಿಸಿಲ್ಲ, ಸಂಗೀತ ಸರಿಯಾಗಿಲ್ಲ, ಹಾಗಾಗಿ ನಾಟಕ ಎಲ್ಲೋ ಸೋಲುತ್ತೆ ಅಂತ ನಿನ್ನೆದ ನಾಟಕ ನೋಡಿದಾಗ ಹೇಳಿದ್ವಿ. ಇವತ್ತು ಕೂಡ ಅದೇ ಅಭಿಪ್ರಾಯನ ಹೇಳಬೇಕು ಅಂತ ನಮಗನಿಸುತ್ತೆ.
ಕಲಾವಿದರಲ್ಲಿ ಗಟ್ಟಿತನ ಇದೆ, ಆದರೆ ಅದನ್ನು ಕಟ್ಟಿಕೊಡುವಲ್ಲಿ ಮತ್ತು ಸಂಗೀತ ಹಿನ್ನೆಲೆ ಅದನ್ನು ಬಳಕೆ ಮಾಡಿಕೊಳ್ಳುವಲ್ಲಿ ಸೋತಿದೆ. ಆದರೆ ಕಲಾವಿದರ ಪರಿಶ್ರಮ ಪ್ರೇಕ್ಷಕರನ್ನು ಮುಟ್ಟುವಂಥ ಪ್ರಯತ್ನ ಮಾಡಿದೆ. ಹಾಗಾಗಿ ಕಲಾವಿದರಿಗೆ ಅಭಿನಂದನೆಗಳು. ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ನಾಟಕ ಅಭಿನಯಿಸಿದಂಥ ರಂಗಭಾರತಿ ಹೂವಿನಡಗಲಿ ಕಲಾವಿದರಿಗೆ ಸಾಣೆಹಳ್ಳಿಯ ಶಿವಕುಮಾರ ಕಲಾ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ತಾವೆಲ್ಲರೂ ಇದುವರೆಗೂ ಸಹ ಕುಳಿತು ನಾಟಕವನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೆಯೇ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಎಲ್ಲರಿಗೂ ಶುಭರಾತ್ರಿ.